ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ತೀರ್ಥರ ಈ ಒಂದು 349ನೆಯ ಆರಾಧನೆಯ ನಿಮಿತ್ತ ಅವರು ಬರೆದ ಗ್ರಂಥಗಳ ಮೂಲಕ ಭಗವಂತನನ್ನು ಸಂತೋಷಪಡಿಸುವ ದೊಡ್ಡ ಒಂದು ಕೆಲಸ ಅದು ಇಲ್ಲಿ ನಡೀತಾ ಇದೆ. ಆ ಒಂದು ಉತ್ತಮವಾದ ಜ್ಞಾನ ಕಾರ್ಯದಲ್ಲಿ ಭಾಗವಹಿಸುವುದಕ್ಕೆ ನಮಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ರಾಘವೇಂದ್ರ ತೀರ್ಥರು ಮಧ್ವ ಸಿದ್ಧಾಂತಕ್ಕೆ ಕೊಟ್ಟ ಕೊಡುಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಗುರುಗಣಸ್ತವನಕಾರರು ಹೇಳುವಾಗ ವ್ಯಾಸೇನ ವ್ಯುಕ್ತ ಬೀಜ ಶ್ರುತಿಭುವಿ ಭಗವತ್ಪಾದಲಬ್ಧಾಂಕುರಶ್ರೀ ಪ್ರಶ್ನೈರೀಷತ್ಪ್ರಭಿನ್ನೋ ಅಜನಿಜಯಮುನಿನಾ ಸಮ್ಯಗುದ್ಭಿನ್ನ ಶಾಖಃ ಮೌನೀಶೌ ವ್ಯಾಸರಾಜಾತ್ ಉದಿತಕಿಸಲಯಃ ಪುಷ್ಪಿತೋಯಂ ಜಯೀಂದ್ರಾತ್ ಅದ್ಯ ಶ್ರೀ ರಾಘವೇಂದ್ರಾತ್ ವಿಲಸತಿ ಫಲಿತಃ ಮಧ್ವಸಿದ್ಧಾಂತ ಶಾಖಿ. ಇದು ಬಹಳ ಒಳ್ಳೆಯ ಒಂದು ಮಾತನ್ನು ರಾಯರ ಬಗ್ಗೆ ಆ ಒಂದು ಮಾತನ್ನು ಉತ್ತಮವಾದ ಉದ್ಗಾರವನ್ನು ಗುರುಗಣಸ್ತವನಕಾರರು ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಈಗ ಆ ಮಧ್ವ ಸಿದ್ಧಾಂತ ಶಾಖಿ ಆ ಎಲ್ಲ ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಹೂ ಬಿಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಅದು ರಾಘವೇಂದ್ರ ತೀರ್ಥರು ಅಂತ ಉಲ್ಲೇಖವನ್ನು ಮಾಡಿದರು. ಇಷ್ಟರ ಮಟ್ಟಿಗೆ ಮಧ್ವ ಸಿದ್ಧಾಂತಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟವರು ರಾಘವೇಂದ್ರ ತೀರ್ಥರು ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕು. ನಮ್ಮ ಗುರುಗಳಾದ ಪೂಜ್ಯ ಪಿಜಾವರ ಶ್ರೀಪಾದಂಗಳವರು ಒಂದು ಮಾತು ಹೇಳುತ್ತಾ ಇದ್ದರು. ನಾವು ರಾಯರಿಗೆ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ ಮಾಡೋದು ಅಥವಾ ಬೇರೆ ಬೇರೆ ಅಭಿಷೇಕಗಳನ್ನು ಮಾಡೋದು, ಅಭಿಷೇಕಗಳನ್ನು ಮಾಡಿ ನಾವು ಸಂತೋಷ ಪಡುತ್ತೇವೆ. ರಾಯರು ನಮಗೆ ಅಭಿಷೇಕ ಮಾಡಿ ಸಂತೋಷ ಪಡ್ತಾರಂತೆ. ಏನು ಅಭಿಷೇಕ ಮಾಡುತ್ತಾರೆ? ನಮಗೆ ಒಳ್ಳೆಯ ಜ್ಞಾನವೆಂಬ ಅಭಿಷೇಕವನ್ನು ಮಾಡಿ ರಾಯರು ಸಂತೋಷ ಪಡ್ತಾರೆ. ಹೀಗೆ ಒಳ್ಳೆಯ ಆ ಜ್ಞಾನವನ್ನು ಕೊಟ್ಟವರು ರಾಘವೇಂದ್ರ ತೀರ್ಥರು. ಅದಕ್ಕೋಸ್ಕರವೇ ಪ್ರಾಯ ಅವತಾರ ಮಾಡಿದ್ದಾರೋ ಏನೋ ಅನ್ನುವಷ್ಟರ ಮಟ್ಟಿಗೆ ಉತ್ತಮವಾದ ಒಂದು ಮಾತನ್ನು ರಾಯರ ಬಗ್ಗೆ ಗುರುಗಣಸ್ತವನಕಾರರು ಆಡಿದ್ದಾರೆ. ಇಂಥ ರಾಯರು ಸ್ವತಂತ್ರ ಕೃತಿಗಳೂ ಉಂಟು. ಅನೇಕ ಶ್ರೀಮದ್ ಆಚಾರ್ಯರ ಜಯತೀರ್ಥರ ಟೀಕೆಗಳಿಗೆ, ಆಚಾರ್ಯರ ಗ್ರಂಥಗಳಿಗೆ ನೇರವಾಗಿ ವ್ಯಾಖ್ಯಾನವನ್ನು ಬರೆದವರು ರಾಘವೇಂದ್ರ ತೀರ್ಥರು. ಅದರಲ್ಲಿ ಈಗಾಗಲೇ ಅನೇಕ ಗ್ರಂಥಗಳ ಬಗ್ಗೆ ಅವಲೋಕನವನ್ನು ಮಾಡಿದ್ದೀರಿ. ಇಂದು ನಮ್ಮ ಪಾಲಿಗೆ ಬಂದ ಗ್ರಂಥ ಅದು ಅಣುಸುಧಾ ಅಂತ ಕರೆಸಿಕೊಂಡ ಉತ್ತಮವಾದ ಗ್ರಂಥ. ಅದು ತತ್ವನಿರ್ಣಯ, ವಿಷ್ಣು ತತ್ವ ವಿನಿರ್ಣಯ ಅಂತ ಅದನ್ನು ಕರೀತಾರೆ. ಅದಕ್ಕೂ ಕೂಡ ಜಯತೀರ್ಥರು ಟೀಕೆಯನ್ನು ಬರೆದಿದ್ದಾರೆ. ಆ ಜಯತೀರ್ಥರು ಬರೆದ ಟೀಕೆಗೆ ಭಾವದೀಪ ಅಂತ ಒಂದು ವ್ಯಾಖ್ಯಾನವನ್ನು ಬರೆದರು ರಾಘವೇಂದ್ರ ತೀರ್ಥರು. ಅನೇಕ ಗ್ರಂಥಗಳಿಗೆ, ರಾಯರು ಬರೆದ ಗ್ರಂಥಗಳಿಗೆ ಭಾವದೀಪ ಅಂತ ಹೆಸರಿದೆ. ಯಾಕೆ ಆ ಹೆಸರನ್ನು ಇಟ್ಟರು ರಾಯರು ಅಂತ ಹೇಳಿದರೆ ಅನ್ವರ್ಥವಾದ ನಾಮ.
ನಿಜವಾಗಲೂ ಶ್ರೀಮದ್ ಆಚಾರ್ಯರ ಜಯತೀರ್ಥರ ಭಾವಗಳನ್ನು ದೀಪ ಪ್ರಕಾಶಗೊಳಿಸೋದು ಈ ವ್ಯಾಖ್ಯಾನ. ನಮಗೆ ಆಚಾರ್ಯರ ವಾಕ್ಯಗಳು ನೇರವಾಗಿ ಅರ್ಥ ಆಗೋದಿಲ್ಲ. ವ್ಯಾಸರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಶ್ರೀಮದ್ ಆಚಾರ್ಯರ ಮಾತುಗಳು ಬೇಕು. ಶ್ರೀಮದ್ ಆಚಾರ್ಯರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಜಯತೀರ್ಥರ ಮಾತುಗಳು ಬೇಕು. ಜಯತೀರ್ಥರ ಮಾತುಗಳು ಕೆಲವೊಮ್ಮೆ ಕೆಲವೊಂದು ಕಡೆ ಒಗಟಾಗಿ ನಮ್ಮ ಮುಂದೆ ಇರುತ್ತವೆ. ಅವುಗಳನ್ನು ಅರ್ಥೈಸಿಕೊಳ್ಳಬೇಕಾದರೆ ರಾಯರಂಥ ಮಹನೀಯರ ಅಪರೋಕ್ಷ ಜ್ಞಾನಿಗಳ ಮಾತಿಲ್ಲದೆ ಹೋದರೆ ಆ ಜಯತೀರ್ಥರ ಶ್ರೀಮದ್ ಆಚಾರ್ಯರ ಮಾತುಗಳ ಭಾವ ನಮಗೆ ಅರ್ಥ ಆಗುವುದಿಲ್ಲ. ಹಾಗಾಗಿ ಭಾವದೀಪ ಶ್ರೀಮದ್ ಆಚಾರ್ಯರ ಜಯತೀರ್ಥರ ಆ ಭಾವನೆಗಳನ್ನು, ಆ ಅಕ್ಷರಗಳ ಭಾವವನ್ನು, ಅಭಿಪ್ರಾಯವನ್ನು, ಅದನ್ನು ದೀಪ ಬೆಳಗಿಸಿದವರು ಅವರು ರಾಘವೇಂದ್ರ ತೀರ್ಥರು. ಹಾಗಾಗಿ ಆ ಏನು ರಾಯರ ವ್ಯಾಖ್ಯಾನಕ್ಕೆ ಭಾವದೀಪ ಅಂತ ಹೆಸರನ್ನಿಟ್ಟಿದ್ದಾರೆ, ಇದು ಅನ್ವರ್ಥವಾದ ನಾಮ ಎಂಬುದಾಗಿ ನಾವು ಭಾವಿಸಬಹುದು. ಹಾಗಾಗಿ ಆ ತತ್ವನಿರ್ಣಯಕ್ಕೂ ಕೂಡ ಆ ಟೀಕೆಗೆ ವಿಶೇಷವಾಗಿ ಭಾವದೀಪ ಎಂಬ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇದು ವಿಷ್ಣು ತತ್ವ ವಿನಿರ್ಣಯ ಅನ್ನತಕ್ಕಂಥದ್ದು ಒಂದು ಪ್ರಕರಣ ಗ್ರಂಥ. 10 ಪ್ರಕರಣ ಗ್ರಂಥಗಳನ್ನು ಶ್ರೀಮದ್ ಆಚಾರ್ಯರು ತಾವು ಬರೆದಿದ್ದಾರೆ. ಆ 10 ಪ್ರಕರಣ ಗ್ರಂಥಗಳಲ್ಲಿ ಮೊದಲನೆಯ ಪ್ರಕರಣ ಗ್ರಂಥ ಅದು ಪ್ರಮಾಣ ಲಕ್ಷಣ, ಕೊನೆಯ ಪ್ರಕರಣ ಗ್ರಂಥ 10ನೆಯ ಗ್ರಂಥ ಅದು ತತ್ವನಿರ್ಣಯ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವಿಶಿಷ್ಟವಾದದ್ದು ಅಂತ ಹೇಳಿದರೆ ಈ ತತ್ವನಿರ್ಣಯ ಗ್ರಂಥ, ಇದು ಪ್ರಕರಣ ಗ್ರಂಥ ಅಂತಾಗಬೇಕಾದರೆ ಇದು ಪ್ರಕರಣ ಗ್ರಂಥಕ್ಕೊಂದು ಲಕ್ಷಣ ಇದೆ. ಏನದು ಲಕ್ಷಣ? ಆ ಪ್ರಮಾಣಗಳ ಬಗ್ಗೆ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಆ ತಿಳಿಯಬೇಕಾದ ತತ್ವಗಳ ಬಗ್ಗೆ ನಿರ್ಣಯವನ್ನು ಮಾಡಿಕೊಳ್ಳಬೇಕು. ಆ ನಿರ್ಣಯ ಮಾಡಿಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ವಿಷಯಗಳನ್ನು ವಿಶೇಷವಾಗಿ ಚಿಂತನೆಯನ್ನು ಮಾಡತಕ್ಕಂಥದ್ದು ಅದು ಪ್ರಕರಣ ಗ್ರಂಥದ ವಿಶೇಷ. ಏನು ಹಾಗಾದರೆ ಪ್ರಕರಣ ಗ್ರಂಥಗಳ ಲಕ್ಷಣ ಏನು, ವೈಲಕ್ಷಣ್ಯ ಏನು ಅಂತ ಹೇಳಿದರೆ ಅದಕ್ಕೊಂದು ಜ್ಞಾನಿಗಳು ಒಂದು ಮಾತನ್ನು ಹೇಳ್ತಾರೆ. ಶಾಸ್ತ್ರೈಕ ದೇಶ ಸಂಬದ್ಧಂ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಆಹು ಪ್ರಕರಣಂ ನಾಮ ಗ್ರಂಥಭೇದಂ ವಿಪಶ್ಚಿತಃ ಎಂಬುದಾಗಿ. ಅಂದರೆ ಅದರ ಅಭಿಪ್ರಾಯ, ಪ್ರಧಾನವಾದ ಶಾಸ್ತ್ರ ಏನಿದೆ ಬ್ರಹ್ಮಮೀಮಾಂಸಾ ಶಾಸ್ತ್ರ, ಅದು ಅನೇಕ ವಿಷಯಗಳನ್ನು ಪ್ರಸ್ತುತಪಡಿಸ್ತಾ ಇದೆ. ಅದರಲ್ಲಿ ಒಂದು ವಿಷಯವನ್ನು ಈ ಗ್ರಂಥ ಅದು ಪ್ರಕಟಪಡಿಸ್ತಾ ಇರುತ್ತೆ. ಹಾಗೆ ಶಾಸ್ತ್ರಕ್ಕೆ ಬೇಕಾದಷ್ಟು ಪ್ರಯೋಜನಗಳಿದ್ದಾವೆ. ಆ ಅನೇಕ ಪ್ರಯೋಜನಗಳಲ್ಲಿ ಒಂದು ಪ್ರಯೋಜನವನ್ನು ಸಾಧಿಸಲಿಕ್ಕೆ ಹೊರಟಿರತಕ್ಕಂಥ ಗ್ರಂಥ ಅದೇ ಪ್ರಕರಣ ಗ್ರಂಥ ಎಂಬುದಾಗಿ ಅದು ಹೆಸರನ್ನು ಪಡೆದುಕೊಳ್ಳುತ್ತೆ. ಹೀಗೆ ಆ ಪ್ರಕರಣ ಗ್ರಂಥಗಳನ್ನು ಅದರ ಲಕ್ಷಣವನ್ನೇನೋ ತಿಳಿಸಿಕೊಟ್ಟು, ಯಾಕೆ ಓದಬೇಕು ಪ್ರಕರಣ ಗ್ರಂಥಗಳನ್ನು? ನೇರವಾಗಿ ನಾವು ಶಾಸ್ತ್ರವನ್ನೇ ಓದಿಬಿಡೋಣ, ಪ್ರಕರಣ ಗ್ರಂಥವನ್ನು ಯಾಕೆ ಓದಬೇಕು ಅಂತ ಪ್ರಶ್ನೆ ಮಾಡಿದರೆ ಅಷ್ಟು ಸುಲಭವಾಗಿ ಅಲ್ಲಂತ. ನೇರವಾಗಿ ಶಾಸ್ತ್ರ ಪ್ರವೇಶವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈಗಿನ ಕಾಲದಲ್ಲಿ ಹಾಗೊಂದು ಸಂಪ್ರದಾಯ ಬಂದಿದೆ. ಏನು ಆಗ ರಾಮಶಬ್ದ ಬರ್ತಾ ಇರೋದಿಲ್ಲ, ದೊಡ್ಡ ದೊಡ್ಡ ಉದ್ಗ್ರಂಥಗಳ ಅಧ್ಯಯನವನ್ನು ಮಾಡುತ್ತಾ ಇರ್ತಾರೆ. ಹಾಗಲ್ಲಂತೆ. ಸರಿಯಾದ ಶಾಸ್ತ್ರದ ತತ್ವಜ್ಞಾನ ನಮಗಾಗಬೇಕು ಅಂತಾದರೆ ಏನು ಶ್ರೀಮದ್ ಆಚಾರ್ಯರಿಂದ ರಚಿತವಾದ 10 ಪ್ರಕರಣ ಗ್ರಂಥಗಳಿದ್ದಾವೆ ಅದನ್ನು ಕ್ರಮ ಪ್ರಕಾರ ಅಧ್ಯಯನ ಮಾಡಬೇಕು. ಇವುಗಳಿಂದ ಚೂರು ಸ್ವಲ್ಪ ಜ್ಞಾನವನ್ನು ಪಡೆದುಕೊಂಡು ಆಮೇಲೆ ಶಾಸ್ತ್ರವೆಂಬ ಸಮುದ್ರಕ್ಕೆ ಧುಮುಕಬೇಕು. ಏನೂ ಈಜು ಬಾರದೆ ನಾವು ಸಮುದ್ರಕ್ಕೆ ಹಾರಿಬಿಟ್ರೆ ಒಂದು ಕ್ಷಣದಲ್ಲಿ ಮುಳುಗಿ ಹೋಗ್ತೇವೆ. ಅದೇ ಚೆನ್ನಾಗಿ ಈಜು ಬಲ್ಲವನಾದರೆ ಸಮುದ್ರದಲ್ಲೂ ಈಜಾಡಿ ಬರ್ತಾನೆ. ಏನೂ ಈಜು ಬರೋದಿಲ್ಲ ಅಂತ ಹೇಳಿದರೆ ಅದು ಸಣ್ಣ ಸಣ್ಣ ಹಳ್ಳಗಳಲ್ಲಿ, ನದಿಗಳಲ್ಲಿ, ಸರೋವರಗಳಲ್ಲಿ ಇಲ್ಲಿ ಈಜಾಡಿಕೊಂಡು ಆಮೇಲೆ ಸಮುದ್ರಕ್ಕೆ ಹಾರಬೇಕು. ಹಾಗೆ ಶಾಸ್ತ್ರ ಅನ್ನತಕ್ಕಂಥ ದೊಡ್ಡ ಒಂದು ಸಾಗರ ಇದ್ದ ಹಾಗೆ. ಅದರಲ್ಲಿ ನಾವು ಒಟ್ಟಿಗೆ ಹೋಗಿ ಹಾರ್ತೇವೆ ಅಂದರೆ ಮೇಲೆದ್ದು ಬರೋದು ಬಹಳ ಕಷ್ಟ. ಅದಕ್ಕೇನು ಮಾಡಬೇಕು? ಹಂತ ಹಂತವಾಗಿ ಯಾಕೆ ಪ್ರಕರಣ ಗ್ರಂಥಗಳನ್ನು ರಚನೆ ಮಾಡಿದರು ಶ್ರೀಮದ್ ಆಚಾರ್ಯರು ಅಂತ ಹೇಳಿದರೆ, ಅವುಗಳನ್ನು ಅಧ್ಯಯನ ಮಾಡಿದರೆ ಅವುಗಳ ಮೂಲಕವಾಗಿ ವಿಶೇಷವಾದ ಜ್ಞಾನ, ಅಂದರೆ ಸಂಕ್ಷಿಪ್ತವಾದ ಒಂದು ಜ್ಞಾನ ಬರುತ್ತೆ. ಆ ಜ್ಞಾನವೇ ಮುಂದೆ ಶಾಸ್ತ್ರಜ್ಞಾನಕ್ಕೆ ಸಹಕಾರಿಯಾಗುತ್ತೆ. ಆ ಉದ್ದೇಶದಿಂದ ಈ ಒಂದು ಪ್ರಕರಣ ಗ್ರಂಥಗಳ ರಚನೆ ಅದು ಶ್ರೀಮದ್ ಆಚಾರ್ಯರಿಂದ ಆಯಿತು. ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಆ ಒಂದು ಅಧ್ಯಯನದ ಕ್ರಮವೂ ಹಾಗೇ ಇದೆ. ನೇರವಾಗಿ ಸುಧಾಪಾಠವನ್ನು ಮಾಡೋದಿಲ್ಲ. ಹಂತ ಹಂತವಾಗಿ ಆ ಖಂಡನತ್ರಯಗಳು, ತತ್ವಸಂಖ್ಯಾನ, ತತ್ವವಿವೇಕ, ಖಂಡನತ್ರಯಗಳು, ಆಮೇಲೆ ತತ್ವೋದ್ಯೋತ, ತತ್ವನಿರ್ಣಯ, ಆಮೇಲೆ ತತ್ವಪ್ರಕಾಶಿಕ, ಆಮೇಲೆ ನ್ಯಾಯಸುಧಾ. ಹೀಗೆ ಆ ಒಂದು ದೊಡ್ಡ ಗ್ರಂಥ ಆ ನ್ಯಾಯಸುಧಾಕ್ಕೆ ಪ್ರವೇಶವನ್ನು ಮಾಡುವಾಗ ನಮಗೆ ಏನೂ ಜ್ಞಾನ ಇಲ್ಲದೆ ಹಾಗೆ ಪ್ರವೇಶವನ್ನು ಮಾಡಿದರೆ ಆ ಒಂದು ಅಕ್ಷರವೂ ಅರ್ಥ ಆಗೋದಿಲ್ಲ. ಅಂಥ ಅಗಾಧವಾದ ಗ್ರಂಥ ಅದು, ಉದ್ಗ್ರಂಥ. ಆ ಹಂತಕ್ಕೆ ನಾವು ಹೋಗಬೇಕು ಅಂತಾದರೆ ಈ ಪ್ರಕರಣ ಗ್ರಂಥಗಳ ಅಧ್ಯಯನ ಅದು ಅತ್ಯಂತ ಅವಶ್ಯಕ. ಆದರೆ ಶ್ರೀಮದ್ ಆಚಾರ್ಯರ ಮಾತುಗಳು, ಜಯತೀರ್ಥರ ಮಾತುಗಳು ಅಷ್ಟು ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋದಿಲ್ಲ.
ಮಂದಮತಿಗಳಿಗೂ ಅರ್ಥ ಆಗುವಂತೆ ಗ್ರಂಥವನ್ನು ವ್ಯಾಖ್ಯಾನವನ್ನು ಬರೆದು ಮಹದ ಉಪಕಾರವನ್ನು ಮಾಡಿದವರು ರಾಘವೇಂದ್ರ ತೀರ್ಥರು. ಹಾಗಾಗಿ ಆ ಒಂದು ಪ್ರಕರಣ ಗ್ರಂಥಗಳ ಅಧ್ಯಯನವನ್ನು ಈ ಸಂದರ್ಭದಲ್ಲಿ ನಾವು ಮಾಡೋಣ ಅಂತ ಹೇಳ್ತಾ, ಇದೇ ಒಂದು ಪ್ರಕರಣಕ್ಕೆ ರಾಯರ ಗ್ರಂಥಗಳ ಶೈಲಿ ಬಹಳ ವಿಚಿತ್ರ. ಅದೇ ಗುರುಗುಣಸ್ತವನದಲ್ಲಿ ವಾದಿರಾಜ ತೀರ್ಥರು ಹೇಳುವಾಗ ಒಂದು ಮಾತು ಹೇಳ್ತಾರೆ. ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ರಾಘವೇಂದ್ರ ತೀರ್ಥರು. ಸ್ವತಂತ್ರ ಕೃತಿಗಳೂ ಇದೆ, ಖಂಡಾರ್ಥಗಳನ್ನು ಬರೆದದ್ದಿದೆ, ಭಾವದೀಪಗಳನ್ನು ಬರೆದದ್ದಿದೆ. ಹೀಗೆ ಅನೇಕ ಗ್ರಂಥಗಳ ಸಾಗರವನ್ನೇ, ಸಮುದ್ರವನ್ನೇ ಮಧ್ವ ಸಿದ್ಧಾಂತಕ್ಕೆ ತಂದುಕೊಟ್ಟವರು ಅವರು ರಾಘವೇಂದ್ರ ತೀರ್ಥರು. ಇಷ್ಟು ಗ್ರಂಥಗಳನ್ನು ಬರಿಬೇಕಾದರೆ ಅವರ ತಾಳ್ಮೆ ಎಷ್ಟಿರಬೇಕು. ನಾವು ಒಂದು ಅಕ್ಷರ ಬರಿಬೇಕಾದ್ರೆ 10 ಬಾರಿ ಅಳಿಸಿ ಆಮೇಲೆ ನಾವು ಒಂದು ಅಕ್ಷರವನ್ನು, ಒಂದು ವಾಕ್ಯವನ್ನು ರಚನೆ ಮಾಡುತ್ತೇವೆ. ಆದರೆ ರಾಯರ ಗ್ರಂಥಗಳ ಶೈಲಿ ಅದು ಅಪಾರವಾದ ಶೈಲಿ. ಚಿತ್ತೇನ ಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿದತ್ತೇನ ಸದ್ಭಿಃ ಸಾಕಂ ಮೀಮಾಂಸದೇವಾ ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ ಉಕ್ತನ್ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ. ಬಹಳ ಚೆನ್ನಾಗಿ ಇಡೀ ರಾಯರ ಗ್ರಂಥಗಳ ಒಂದು ಕೌಶಲ್ಯವನ್ನು ಒಂದು ಶ್ಲೋಕದಲ್ಲಿ ಸೆರೆ ಹಿಡಿದರು ವಾದೀಂದ್ರ ತೀರ್ಥರು. ಎಂದೂ ತಾವು ಆಲೋಚನೆ ಮಾಡದೇ ಬರೆಯುವ ವ್ಯಕ್ತಿಗಳಲ್ಲ. ಬರೆದದ್ದನ್ನು ಎಂದೂ ಕೂಡ ಅಳಿಸ್ತನೂ ಇರಲಿಲ್ಲಂತ. ಒಂದು ಅಕ್ಷರ ರಬ್ಬರ್ ತೊಗೊಂಡು ಅಳಿಸಿದೆ ಅಂತಿಲ್ಲ, ಒಂದು ಬಾರಿ ಬರೆದರೆ ಮುಗಿದು ಹೋಯಿತು. ಹಾಗೆ ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ. ಉಕ್ತನ್ನೋ ವಕ್ತಿ ಭೂಯಃ. ಒಂದು ಗ್ರಂಥದಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದರೆ ಇನ್ನೊಮ್ಮೆ ಆ ಗ್ರಂಥದಲ್ಲಿ ಅದೇ ವಿಷಯ ಬಂದಾಗ ಅದನ್ನು ಬರೀಲಿಕ್ಕೆ ಹೋಗೋದಿಲ್ಲಂತೆ. ಅಲ್ಲಿ ಹೇಳಿದ್ದೆ ನೋಡ್ಕೊಳ್ರಿ ಅಂತ ಹೇಳ್ತಾರೆ. ಹಾಗೆ ಹೇಳಬೇಕಾದ್ರೆ ತಾನು ಬರೆದದ್ದೆಲ್ಲ ಎಷ್ಟು ನೆನಪಿರಬೇಕು, ಮುಂದೆ ಏನು ಬರಿಬೇಕು ಅನ್ನೋದು ಗೊತ್ತಿರಬೇಕು, ಹಿಂದೆ ಬರೆದದ್ದಷ್ಟು ನೆನಪಿರಬೇಕು. ಇದು ಆ ಗ್ರಂಥವನ್ನು ರಚನೆ ಮಾಡುವವರಲ್ಲಿ ಇರಬೇಕಾದ ಕೌಶಲ್ಯವನ್ನು ನಾವು ಈ ರೀತಿಯಾಗಿ ಕಾಣ್ತಾ ಇದ್ದೆ. ಇಂಥ ಕೌಶಲ್ಯವನ್ನು ಇಟ್ಟುಕೊಂಡು ರಾಘವೇಂದ್ರ ತೀರ್ಥರು ಈ ಒಂದು ತತ್ವನಿರ್ಣಯ ಗ್ರಂಥಕ್ಕೆ ವಿಶೇಷವಾಗಿ ವ್ಯಾಖ್ಯಾನವನ್ನು ತಾವು ಬರೆದಿದ್ದಾರೆ. ಇದಕ್ಕೆ ರಾಯರೇ ತಮ್ಮ ವ್ಯಾಖ್ಯಾನದಲ್ಲಿ ಇದನ್ನು ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ. ವಿಷ್ಣು ತತ್ವ ವಿನಿರ್ಣಯಕ್ಕೆ ಯಾಕೆ ಈ ಗ್ರಂಥಕ್ಕೆ ವಿಷ್ಣು ತತ್ವ ವಿನಿರ್ಣಯ ಅಂತ ಹೆಸರು ಬಂತು ಅಂತ ಪ್ರಶ್ನೆ ಮಾಡಿದರೆ ರಾಯರೇ ಭಾವದೀಪದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. 2 ಅರ್ಥವನ್ನು ರಾಯರು ಬರೀತಾರೆ. ವಿಷ್ಣು ತತ್ವ ವಿನಿರ್ಣಯ ಅಂದರೆ ಏನು? ತತ್ವ ಅಂದರೆ ಭಗವಂತನೆಂಬ ತತ್ವ. ವಿಷ್ಣು ರೂಪ ತತ್ವಸ್ಯ ವಿನಿರ್ಣಯ ಯಸ್ಮಾತ್ ಸಹ ವಿಷ್ಣು ತತ್ವ ವಿನಿರ್ಣಯ ಅಂತಂದರು. ಅಥವಾ ವಿಷ್ಣೋ ಚಿರಚಿತ್ ಪ್ರಕೃತ್ಯಾದಿ ಸರ್ವತತ್ವಾನಾಂಚ ವಿನಿರ್ಣಯ ತಸ್ಮಾತ್ ವಿಷ್ಣು ತತ್ವ ವಿನಿರ್ಣಯ. ಹೀಗೆ 2 ಅರ್ಥವನ್ನು ರಾಯರು ಈ ಒಂದು ಗ್ರಂಥದ ಹೆಸರಿಗೆ ಕೊಡ್ತಾ ಇದ್ದಾರೆ. ವಿಷ್ಣು ಎಂಬ ತತ್ವವನ್ನೂ ತಿಳಿಸ್ತಾ ಇದೆ, ಜೊತೆಗೆ ಚಿದಚಿತ್ ಪ್ರಕೃತ್ಯಾದಿ ಸರ್ವತತ್ವಾನಾಂಚ ವಿನಿರ್ಣಯ. ಭಗವಂತನ ಅಸಾಧಾರಣವಾದ ಗುಣಗಳು. ಈ ಪ್ರಪಂಚವನ್ನು ಭಗವಂತ ತಾನು ಸೃಷ್ಟಿ ಮಾಡಿದ. ಚರಾಚರಾತ್ಮಕವಾದ ಪ್ರಪಂಚ ಇದು. ಈ ಪ್ರಪಂಚವೆಂಬ ತತ್ವ, ವಿಷ್ಣು ಎಂಬ ತತ್ವ, ಆ ತತ್ವಗಳ ನಿರ್ಣಯವನ್ನು, ಅದರ ಪ್ರಮೇಯಗಳನ್ನು ತಿಳಿಸಿಕೊಡ್ತಾ ಇದೆ ಈ ಗ್ರಂಥ. ಆದ್ದರಿಂದ ಇದನ್ನು ವಿಷ್ಣು ತತ್ವ ವಿನಿರ್ಣಯ ಎಂಬುದಾಗಿ ಕರಿಬೇಕು ಅಂತ ರಾಯರು ವಿಶೇಷವಾಗಿ ತತ್ವನಿರ್ಣಯ ಎಂಬ ಹೆಸರಿನ ಬಗ್ಗೆನೇ ಒಂದು ಅಂಶವನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ಒಂದು ತತ್ವನಿರ್ಣಯ ಗ್ರಂಥದ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರು ಮಧ್ವಿಜಯದಲ್ಲಿ ಒಂದು ಮಾತು ಹೇಳ್ತಾರೆ. ರಾಯರ ಶ್ರೀಮದ್ ಆಚಾರ್ಯರ ಅನೇಕ ಗ್ರಂಥಗಳನ್ನು ವರ್ಣನೆ ಮಾಡುವಾಗ ತತ್ವನಿರ್ಣಯದ ಬಗ್ಗೆ ಬಂದಾಗ ನಾರಾಯಣ ಪಂಡಿತಾಚಾರ್ಯರ ಮಾತು, ಏಕಾಕಿ ಕಿಲಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ತತ್ವನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ಹಿಂದೆ ಪಾರ್ಥ ಅಂದರೆ ಅರ್ಜುನ ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ತಾನು ಏಕಾಕಿಯಾಗಿ ಹೋರಾಟವನ್ನು ಮಾಡಿ ಜಯವನ್ನು ಸಾಧಿಸಿದ ವ್ಯಕ್ತಿ. ಹಾಗೆ ಈ ತತ್ವನಿರ್ಣಯ ಅದೂ ಕೂಡ ಉತ್ತಮವಾದ ಅನೇಕ ಸಿದ್ಧಾಂತಕಾರರು ಹೇಳಿದ ಅನೇಕ ಪ್ರಮೇಯಗಳನ್ನು ಖಂಡಿಸಿ ಏಕಾಕಿಯಾಗಿ ಮೆರೆದ ಪ್ರಕರಣ ಗ್ರಂಥ ಅದು ಈ ತತ್ವನಿರ್ಣಯ ಗ್ರಂಥ. ಆದ್ದರಿಂದ ಅರ್ಜುನನಂತೆ ಎಲ್ಲ ಶತ್ರುಗಳನ್ನು, ಅಂದರೆ ಯಾರು ಕುವಾದಿಗಳಿದ್ದಾರೆಯೋ ಅವರನ್ನೆಲ್ಲ ಜಯಿಸಿದ ಗ್ರಂಥ ಅದು ಈ ತತ್ವನಿರ್ಣಯ. ಹಾಗಾಗಿ ನಾರಾಯಣ ಪಂಡಿತಾಚಾರ್ಯರ ಬಾಯಿಂದ ಅಂಥ ಒಂದು ತತ್ವನಿರ್ಣಯದ ಬಗ್ಗೆ ಇಂಥ ಒಂದು ವಿಶೇಷವಾದ ಮಾತು ಬಂದಿದೆ ಎಂಬುದಾಗಿ ನಾವು ತಿಳಿಯಲಿಕ್ಕೆ ಸಾಧ್ಯ. ಶ್ರೀಮದ್ ಆಚಾರ್ಯರು ಈ ಗ್ರಂಥವನ್ನು 3 ಪರಿಚ್ಛೇದಗಳನ್ನಾಗಿ ವಿಭಾಗ ಮಾಡಿದರು. 1, 2, 3 ಎಂಬುದಾಗಿ. ಪ್ರಾರಂಭದಲ್ಲಿ ಶ್ರೀಮದ್ ಆಚಾರ್ಯರು ಈ ಗ್ರಂಥವನ್ನು ಬರೆಯುವಾಗ
ಮಂಗಳವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮಂಗಳಾಚರಣೆಯಲ್ಲಿಯೇ ಶ್ರೀಮದ್ ಆಚಾರ್ಯರು ಆ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದರು. ಯಾಕೆಂದರೆ ಪ್ರಯೋಜನ ಮನುದ್ದೇಶ್ಯ ನಮಂದೋಪಿ ಪ್ರವರ್ತತೆ ಅಂತ ಹೇಳ್ತಾರೆ. ಈ ಗ್ರಂಥವನ್ನು ಇಷ್ಟು ವಿಸ್ತಾರವಾಗಿದೆ, ಈ ಗ್ರಂಥವನ್ನು ಓದಿದ್ರಿಂದ ನಮಗೇನು ಪ್ರಯೋಜನ ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವಾಗಿ ಶ್ರೀಮದ್ ಆಚಾರ್ಯರು ಮಂಗಳಾಚರಣೆಯ ಶ್ಲೋಕದಲ್ಲಿಯೇ ವಿಶೇಷವಾದ ಉತ್ತರವನ್ನು ನಮಗೆ ಕೊಟ್ಟಿದ್ದಾರೆ. ಆಚಾರ್ಯರ ಮಂಗಳಾಚರಣೆ ಪ್ರಾರಂಭದಲ್ಲಿ ಬರತಕ್ಕಂಥದ್ದು ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. 3 ವಿಶೇಷಣಗಳನ್ನು ಕೊಟ್ಟು ಇಂಥ ನಾರಾಯಣನನ್ನು ನಾನು ಸದಾ ವಂದೇ ಅಂತಂದರು. ಯಾವಾಗಲೂ ನಮಸ್ಕರಿಸ್ತೇನೆ ಅಂತಂದರು ಶ್ರೀಮದಾಚಾರ್ಯರು. 3 ಎಂಥ ನಾರಾಯಣನನ್ನು ನಾನು ನಮಸ್ಕರಿಸ್ತೇನೆ ಅಂದರೆ ಸದಾಗಮೈಕ ವಿಜ್ಞೇಯಂ, ಕೇವಲ ಆಗಮಗಳಿಂದ ಮಾತ್ರ ತಿಳಿಯಲ್ಪಡುವವ ಅವ ಭಗವಂತ. ಕೇವಲ ಆಗಮದಿಂದ ಅಂತ ಹೇಳಿದರೆ 3 ಪ್ರಮಾಣಗಳನ್ನಾಗಿ ನಾವು ಸ್ವೀಕಾರ ಮಾಡ್ತೇವೆ. ಪ್ರತ್ಯಕ್ಷ, ಅನುಮಾನ, ಆಗಮ ಎಂಬುದಾಗಿ. ಅಕ್ಷಾದಿ ತ್ರಿತಯಂ ಪ್ರಮಾಣಂ ಅಖಿಲ ಆಮ್ನಾಯೈಕ ವೇದ್ಯೋ ಹರಿಹಿ. ಇದು ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಸಾರ. ಇದು 3 ಪ್ರಮಾಣಗಳಿಂದ ತಿಳಿಯಲ್ಪಡುವವ, ವೇದಗಳಿಂದ ಮಾತ್ರ ತಿಳಿಯಲ್ಪಡುವವ ಅವ ಭಗವಂತ. ಹಾಗಾದರೆ ವೇದಗಳಿಂದ ಮಾತ್ರ ತಿಳಿಯಲ್ಪಡುವವ ಅಂತ ಹೇಳಿದರೆ ಪ್ರತ್ಯಕ್ಷ ಅನುಮಾನಗಳಿಂದ ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರತ್ಯಕ್ಷದಿಂದ ತಿಳಿಯಲಿಕ್ಕೆ ನಮ್ಮ ಕಣ್ಣಿಗೆ ಗೋಚರನಾಗುವ ವ್ಯಕ್ತಿ ಅಲ್ಲ ಅವನು. ಆದರೆ ಪ್ರತ್ಯಕ್ಷದಿಂದ ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ನೈಷಾ ತರ್ಕೇಣ ಮತಿರಾಪನೀಯ ಉಪನಿಷತ್ತು ಹೇಳಿತು. ಊಹೆ ಮಾಡಿ ನಾನು ಭಗವಂತನನ್ನು ತಿಳ್ಕೊಳ್ತೇನೆ ಅಂತ ಹೇಳಿದರೆ ಅದರಿಂದಲೂ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾದರೆ ಭಗವಂತನನ್ನು ತಿಳಿಯುವ ಕ್ರಮ ಹೇಗೆ, ಅವನ ಸ್ವರೂಪ ಏನು, ಅವನನ್ನು ಹೇಗೆ ನಾವು ಉಪಾಸನೆ ಮಾಡಬೇಕು, ಹೇಗೆ ಧ್ಯಾನ ಮಾಡಬೇಕು ಅಂತ ತಿಳ್ಕೊಳ್ಬೇಕು ಅಂತಾದರೆ ವೇದಾಹ್ಯೇವ ಏನಂ ವೇದಯಂತಿ. ವೇದಗಳು ಮಾತ್ರ ಈ ಭಗವಂತನ ಸ್ವರೂಪವನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಸದಾಗಮೈಕ ವಿಜ್ಞೇಯಂ. ಇಲ್ಲಿ ಏಕ ಶಬ್ದಕ್ಕೆ ಕೇವಲ ಅಂತ ಒಂದು ಅರ್ಥವನ್ನು ಇಟ್ಕೊಳ್ಬೇಕು. ಯಾಕೆಂದರೆ ಏಕ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಹಾಗಾಗಿ ಪ್ರಕೃತದಲ್ಲಿ ಏಕ ಶಬ್ದಕ್ಕೆ ಕೇವಲ ಅನ್ನುವ ಅರ್ಥವನ್ನು ಇಟ್ಟುಕೊಂಡಾಗ ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ, ಎಲ್ಲ ಕ್ಷರಾಕ್ಷರ ಪುರುಷರನ್ನು ಮೀರಿ ನಿಂತವ ಈ ನಾರಾಯಣ. ಜೊತೆಗೆ ನಿರ್ದೋಷ ಅಶೇಷ ಸದ್ಗುಣಂ, ಭಗವಂತ ನಿರ್ದೋಷನಾಗಿದ್ದಾನೆ, ದೋಷದ ಲೇಷವೂ ಭಗವಂತನಲ್ಲಿಲ್ಲ. ಜೊತೆಗೆ ಅನಂತ ಗುಣಗಳಿಂದ ಪೂರ್ಣನಾಗಿದ್ದಾನೆ. ನಿರ್ದೋಷತ್ವ, ಅಶೇಷ ಗುಣ, ಪೂರ್ಣತ್ವ ಇವುಗಳನ್ನು ಸಮರ್ಥನೆ ಮಾಡ್ತಾ ಇದ್ದೆ ಈ ಗ್ರಂಥ. ಇವುಗಳಿಂದ ಕೂಡಿದ್ದಾನೆ ನಾರಾಯಣ. ಇಂಥ ನಾರಾಯಣನನ್ನು ನಾನು ನಮಸ್ಕಾರ ಮಾಡುತ್ತೇನೆ ಅಂತಂದರು. ಯಾಕೆ ಅನಂತ ಗುಣಗಳಿದೆ ಭಗವಂತನಲ್ಲಿ, ಯಾಕೆ ಈ 3 ವಿಶೇಷಣಗಳನ್ನು ಕೊಟ್ಟು ಶ್ರೀಮದ್ ಆಚಾರ್ಯರು ಅದನ್ನು ಉಲ್ಲೇಖ ಮಾಡಿದರು ಅಂದರೆ ಭಗವಂತನ ಅಸಾಧಾರಣವಾದ ಗುಣಗಳು ಮುಂದೆ 3 ಪರಿಚ್ಛೇದಗಳಲ್ಲಿ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅದನ್ನು ಮಂಗಳಾಚರಣೆ ಶ್ಲೋಕದಲ್ಲಿ ತೋರಿಸಿಕೊಟ್ಟು. ಮೊದಲನೆಯ ಪರಿಚ್ಛೇದದಲ್ಲಿ ಸದಾಗಮೈಕ ವಿಜ್ಞೇಯತ್ವ, ಭಗವಂತನನ್ನು ಆಗಮ ಬಿಟ್ಟರೆ ಮತ್ತು ಯಾವುದರಿಂದಲೂ ಕೂಡ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೊದಲನೇ ಪರಿಚ್ಛೇದದಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ. ಎರಡನೆಯ ಪರಿಚ್ಛೇದದಲ್ಲಿ ಸಮತೀತ ಕ್ಷರಾಕ್ಷರತ್ವ, ಇವ ಕ್ಷರಪುರುಷರಾದ ಬ್ರಹ್ಮಾದಿ ದೇವತೆಗಳು, ಅಕ್ಷರ ಪುರುಷಳು ಅಂತ ಕರೆಸಿಕೊಂಡ ಲಕ್ಷ್ಮೀದೇವಿ, ಇವರನ್ನು ಮೀರಿ ನಿಂತಿದ್ದಾನೆ ನಾರಾಯಣ ಅನ್ನೋದನ್ನು ಎರಡನೆಯ ಪರಿಚ್ಛೇದದಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ, ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಮೂರನೆಯ ಪರಿಚ್ಛೇದದಲ್ಲಿ ಭಗವಂತನ ನಿರ್ದೋಷತ್ವ, ಅಶೇಷ ಗುಣ, ಪೂರ್ಣತ್ವ ಇವೆರಡನ್ನು ಮೂರನೇ ಪರಿಚ್ಛೇದದಲ್ಲಿ ಶ್ರೀಮದಾಚಾರ್ಯರು ಸಮರ್ಥನೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬಂದ ಮಾತು ಆಚಾರ್ಯರ ಈ ಒಂದು ಮಂಗಳಾಚರಣೆ. ಇದಕ್ಕೆ ಜಯತೀರ್ಥರು ಕೂಡ ವಿಶೇಷವಾಗಿ ವಿಶ್ವಸ್ಯ ಉದಯ ಮಾತನೋತಿ ತದನು ಪ್ರಾಣಂ ವಿಧತ್ತೇ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನಮಲಂ ವಕ್ತಿಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಹೀಗೆ ಜಯತೀರ್ಥರು ಕೂಡ ಶ್ರೀಮದ್ ಆಚಾರ್ಯರ ಮಂಗಳಾಚರಣೆಗೆ ಅನುಗುಣವಾಗಿ ತಾವು ಮಂಗಳಾಚರಣೆಯನ್ನು ಮಾಡಿದರು. ಆ ಜಯತೀರ್ಥರ ಆ ಮಂಗಳಾಚರಣೆಗೆ ವಿಶೇಷವಾದ ಅರ್ಥವನ್ನು, ಆ ಜಯತೀರ್ಥರ ಮಂಗಳಾಚರಣೆಗೆ ಆ ವಿಶೇಷವಾದ ಮೆರಗನ್ನು ತಂದುಕೊಟ್ಟದ್ದು ಅದು ರಾಯರ ವ್ಯಾಖ್ಯಾನ, ಅದು ಭಾವದೀಪದ ವೈಶಿಷ್ಟ್ಯ. ಅದು ಜಯತೀರ್ಥರು ಹೇಳಿದರು, ನಾನು ಶ್ರೀಮದ್ ಆಚಾರ್ಯರ ಹಾಗೆ ಭಗವಂತನಿಗೆ ನಮಸ್ಕಾರ ಮಾಡುತ್ತೇನೆ. ಎಂಥ ಭಗವಂತಾವ? ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ ಅಂತಂದರು. ಆ ರಮಾವಲ್ಲಭ ಅಂದರೆ ಆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ನಾರಾಯಣ, ಅವ ಏನಾಗಿದ್ದಾನೆ? ದೇವನೂ ಆಗಿದ್ದಾನೆ, ತಂದೆಯೂ ಆಗಿದ್ದಾನೆ, ಸ್ವಾಮಿಯೂ ಆಗಿದ್ದಾನೆ, ಗುರುತಮನೂ ಆಗಿದ್ದಾನೆ. ಇಂಥ ನಾರಾಯಣನನ್ನು ನಮಸ್ಕಾರ ಮಾಡುತ್ತೇನೆ ಅಂತಂದರು. ಜಯತೀರ್ಥರು ಹಾಗೆ ಹೇಳಿಬಿಟ್ರು.
ಆದರೆ ಭಾವದೀಪದಲ್ಲಿ ಶ್ರೀ ರಾಘವೇಂದ್ರ ತೀರ್ಥರು ಕೊಟ್ಟ ವೈಶಿಷ್ಟ್ಯ ಬಹಳ ಅದ್ಭುತವಾಗಿದೆ. ಅವನು ಯಾಕೆ ದೇವ ಅಂತ ಕರೆಸಿಕೊಂಡ, ಅವನು ತಂದೆ ಆದದ್ದು ಹೇಗೆ, ಅವ ಗುರುತಮ ಅಂತ ಕರೆಸಿಕೊಂಡದ್ದು ಹೇಗೆ, ಅದನ್ನು ವಿವರಣೆ ಕೊಡುತ್ತಾ ಹೋಗ್ತಾರೆ. ಅದು ಭಾವದೀಪದಲ್ಲಿ ನಾವು ಕಾಣಬೇಕಾಗಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಅಂಶಗಳನ್ನು ರಾಯರದನ್ನು ಉಲ್ಲೇಖ ಮಾಡುತ್ತಾ ಇದ್ದಾರೆ. ಕಥಂ ಪಿತೃತ್ವಾದಿಕಂ ಅಸ್ಯ ಇತ್ಯತಃ ವಿಶ್ವಸ್ಯ ಇತ್ಯಾದಿ. ಇವನು ಹೇಗೆ ಭಗವಂತ ನಮ್ಮ ಜಗತ್ತಿಗೆ ತಂದೆ ಆದ, ಅದನ್ನು ಹೇಳುವುದಕ್ಕೋಸ್ಕರ ವಿಶ್ವಸ್ಯೋದಯ ಮಾತನೋತಿ ಎಂಬುದಾಗಿ ಜಯತೀರ್ಥರ ಆ ಮಂಗಳಾಚರಣೆಯ ಶ್ಲೋಕ ಅದು ಹೊರಟಿದೆ. ಭಗವಂತ ಇಡೀ ಚರಾಚರಾತ್ಮಕವಾದ ಈ ಪ್ರಪಂಚಕ್ಕೆ ತಾನು ಸೃಷ್ಟಿಯನ್ನು ಮಾಡಿದ, ಪ್ರಪಂಚವನ್ನು ತಾನು ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ಅವನು ಜನಕ. ಇವತ್ತು ಲೋಕದಲ್ಲಿ ಸಾಮಾನ್ಯವಾಗಿ ಹಾಗೆ ಹೇಳೋದಿಲ್ಲೇನು, ಯಾರ ಹುಟ್ಟಿಗೆ ಯಾರು ಕಾರಣನಾಗಿದ್ದಾನೆಯೋ ಅವನನ್ನು ಜನಕ ಅಂತ ಕರೀತಾರೆ. ಈ ಪ್ರಪಂಚದ ಹುಟ್ಟಿಗೆ ಕಾರಣನಾದವ ಭಗವಂತ. ಇಡೀ ಚರಾಚರಾತ್ಮಕವಾದ ಈ ಜಗತ್ತನ್ನು ತಾನು ಸೃಷ್ಟಿಯನ್ನು ಮಾಡಿ ಜಗತ್ತಿಗೆ ಪಿತೃ ಅಂತ ಕರೆಸಿಕೊಂಡಿದ್ದಾನೆ. ಪಿತರಂ ಪತಿಂ, ಭಗವಂತ ಪತಿಯೂ ಆಗಿದ್ದಾನೆ. ಪತಿ ಶಬ್ದಕ್ಕೆ ಅರ್ಥ ಏನು? ಪಾತೀತಿ ಪತಿ, ಪಾತೀತಿ ಪಿತಾ, ಅವನು ರಕ್ಷಣೆಯನ್ನು ಮಾಡುತ್ತಾನೆ. ಪತಿ ಅವನು ಅಟ್ಟೆ ಎಲ್ಲರನ್ನ ರಕ್ಷಣೆ ಮಾಡುತ್ತಾನೆ. ತನ್ನನ್ನು ಆಶ್ರಯಿಸಿಕೊಂಡಿರತಕ್ಕಂತಹ ಎಲ್ಲರನ್ನ ರಕ್ಷಣೆ ಮಾಡುವವ. ಆದ್ದರಿಂದ ಅವನನ್ನು ಪತಿ ಅಂತ ಕರೀತಾರೆ, ಪಿತಾ ಅಂತ ಕರೀತಾರೆ. ಹಾಗಾಗಿ ಇವನು ಪತಿಯೂ ಹೌದು, ಪಿತನೂ ಹೌದು. ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ, ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ರಮಾ ಬ್ರಹ್ಮಾದಿ ಸಕಲ ದೇವತೆಗಳು ಭಗವಂತನ ಅಧೀನಕ್ಕೆ ಒಳಪಟ್ಟವರು. ಆದ್ದರಿಂದ ಇವನು ಪತಿಯೂ ಆಗಿದ್ದಾನೆ. ಜೊತೆಗೆ ಗುರುತಮಂ ಅಂತಂದರು. ಗುರು ಅಂತ ಹೇಳಿದರೆ ಜಗದ್ಗುರುಗಳು ವಾಯುದೇವರು ಅಂತ. ಆ ವಾಯುದೇವರು ಜಗದ್ಗುರುಗಳಾಗಿದ್ದಾರೆ. ಆ ಜಗದ್ಗುರುಗಳಾದ ಬ್ರಹ್ಮಾದಿ ದೇವತೆಗಳು ಅವರಿಗೂ ಗುರು ಅಂತ ಕರೆಸಿಕೊಂಡವ ಭಗವಂತ. ಯಾಕೆ ಅಂದರೆ ನಮ್ಮ ಅನೇಕ ಸಂದರ್ಭಗಳಲ್ಲಿ ಇದೇ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಬರುವ ಒಂದು ಮಾತು. ಹೇಗೆ ಭಗವಂತ ಪ್ರಾರಂಭದಲ್ಲಿಯೇ ಹೇಳಿತು, ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಭಾಗವತ ಮಂಗಳಾಚರಣೆಯಲ್ಲಿ ಹೇಳಿತು. ಇಡೀ ಸಮಗ್ರ ತನ್ನ ವೇದದ ಆ ಸಾರವನ್ನು ಬ್ರಹ್ಮದೇವರಿಗೆ ಪ್ರೀತಿಯಿಂದ ಹೇಳಿದವ ಭಗವಂತ. ಅದೇ ಅಯೋಮಯರಾದರು. ನಾಭಿ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯಾಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಗ ಚತುಶ್ಲೋಕಿ ಭಾಗವತವನ್ನು ಉಪದೇಶ ಮಾಡಿದ ಭಗವಂತ. ಹೀಗೆ ಆ ಸಕಲ ಜಗತ್ತಿಗೂ ಗುರುಗಳಾದವರು ಚತುರ್ಮುಖ ಬ್ರಹ್ಮದೇವರಾದರೆ ಆ ಚತುರ್ಮುಖ ಬ್ರಹ್ಮದೇವರಿಗೂ ಗುರುವಾದವ ಭಗವಂತ. ಆದ್ದರಿಂದ ಅವನನ್ನು ಗುರುತಮಂ ವಂದೇ ಅಂತಂದರು ಜಯತೀರ್ಥರು. ಈ ಒಂದು ಹಿನ್ನೆಲೆಯಲ್ಲಿ ಆ ಅಭಿಪ್ರಾಯ, ಆ ಒಂದು ಮಾತು ಬಂದಿದೆ ಅಂತ ಭಾವದೀಪದಲ್ಲಿ ರಾಘವೇಂದ್ರ ತೀರ್ಥರು ಅದನ್ನು ಸ್ಪಷ್ಟಪಡಿಸ್ತಾರೆ. ಜೊತೆಗೆ ಇವನು ದೇವ ಅಂತ. ದೇವ ಅನ್ನುವ ಶಬ್ದಕ್ಕೆ ಕ್ರೀಡಾದಿ ಗುಣ ವಿಶಿಷ್ಟನಾದವ. ದಿಬು ಧಾತುವಿಗೆ ಅನೇಕ ಅರ್ಥಗಳಿದೆ. ಅದರಲ್ಲಿ ಕ್ರೀಡೆ ಮೊದಲಾದ ಅರ್ಥಗಳಿದೆ. ಅಂಥ ಕ್ರೀಡಾದಿ ಗುಣ ವಿಶಿಷ್ಟನಾದ ವ್ಯಕ್ತಿ ಅವ ಶ್ರೀಮನ್ನಾರಾಯಣ. ಅಂಥ ಶ್ರೀಮನ್ನಾರಾಯಣನನ್ನು ನಾನು ನಮಸ್ಕರಿಸ್ತೇನೆ ಎಂಬುದಾಗಿ ಜಯತೀರ್ಥರು ತತ್ವನಿರ್ಣಯದ ಶ್ರೀಮದ್ ಆಚಾರ್ಯರ ಮಾತುಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅಂತ, ಮಂಗಳಾಚರಣೆಯನ್ನು ಮಾಡಿದ್ದಾರೆ ಅಂತ ಆ ಜಯತೀರ್ಥರ ಮಂಗಳಾಚರಣೆಗೆ ರಾಯರು ತಾವು ಕೂಡ ಅದರ ಪೀಠಿಕೆಯನ್ನು ಕೊಟ್ಟು ಆ ಒಂದು ಜಯತೀರ್ಥರ ಮಾತನ್ನು ಬಹಳ ಚೆನ್ನಾಗಿ ಎತ್ತಿ ಹಿಡಿದರು. ಈ ಒಂದು ಭಾವದೀಪಕ್ಕೆ ತಾವು ಮಂಗಳಾಚರಣೆಯನ್ನು ಮಾಡುವಾಗ ದೇವಂ ನಾರಾಯಣಂ ನತ್ವ ಪೂರ್ಣಬೋಧಾದಿಕಾನ್ ಗುರೂನ್ ವಿವೃಣೋಮಿ ಯಥಾಬೋಧಂ ತತ್ವನಿರ್ಣಯ ಪಂಚಿಕಾಂ. ಯಥಾಬೋಧಂ ವಿವೃಣೋಮಿ ಅಂತಂದರು. ಅದಕ್ಕೆ ಅವರೇ ಅರ್ಥವನ್ನು ಬರೀತಾರೆ. ಯಥಾಬೋಧಂ ಅಂತ ಹೇಳಿದರೆ ಏನರ್ಥ ಅದಕ್ಕೆ ಅಂದರೆ, ಶಿಷ್ಯರ ಬುದ್ಧಿಯನ್ನು ನೋಡಿಕೊಂಡು ನಾನು ವ್ಯಾಖ್ಯಾನವನ್ನು ಬರೀತೇನೆ ಅಂತ ಅರ್ಥ. ಯಥಾಬೋಧಂ ಅನತಿಕ್ರಮ್ಯ ಅಂದರೆ ಅವರು ಬುದ್ಧಿಗನುಸಾರವಾಗಿ ಬರೀತಾರೆ ಅಂತ ಅರ್ಥ ಅಲ್ಲ. ಓದುವ ಶಿಷ್ಯರು ಹೇಗಿದ್ದಾರೆ, ಯಾಕೆಂದರೆ ಗ್ರಂಥವನ್ನು ಬರೆಯುವವರ ಬುದ್ಧಿ ನಮ್ಮ ಬುದ್ಧಿಗೆ ನಿಲುಕುವ ಬುದ್ಧಿ ಅಲ್ಲ ಅವರದ್ದು. ಆದ್ದರಿಂದ ಅತ್ಯಂತ ಭಗವಂತನ ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾದವರಾದ್ದರಿಂದ ಅವರ ಬುದ್ಧಿಗಳು ಬಹಳ ವಿಶಿಷ್ಟವಾಗಿದೆ. ಅವರು ಶಿಷ್ಯರ ಬುದ್ಧಿಗನುಸಾರವಾಗಿ ಅವರು ವಿಶೇಷವಾಗಿ ವ್ಯಾಖ್ಯಾನವನ್ನು ಬರಿತಾ ಇದ್ದಾರೆ. ಯಥಾಬೋಧಂ ಕರಿಷ್ಯಾಮಿ ವ್ಯಾಕರಿಷ್ಯೆ ಎಂಬುದಾಗಿ ರಾಯರು ಕೂಡ ವಿಶೇಷವಾಗಿ ಅರ್ಥವನ್ನು ಬರೆದಿದ್ದಾರೆ. ಇಂಥ ಭಗವಂತನ ಮಹಿಮೆಯನ್ನು, 3 ಗುಣಗಳನ್ನು, ಅಸಾಧಾರಣವಾದ ಗುಣಗಳನ್ನು ವರ್ಣನೆ ಮಾಡುವುದಕ್ಕೋಸ್ಕರ ಬರೆದದ್ದು ಅಂತ. ಗ್ರಂಥದ ಆದಿಯಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾದ್ದು, ಜಯತೀರ್ಥರ ಹಾಗೂ ಶ್ರೀಮದ್ ಆಚಾರ್ಯರ ಮಾತುಗಳ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ನಾವು ಗಮನಿಸೋದಾದರೆ,
ಒಂದು ಶಾಸ್ತ್ರ ಅದು ಆರಂಭಣೀಯ ಅಂತ ಕರೆಸಿಕೊಳ್ಳಬೇಕಾದರೆ ಅದಕ್ಕೆ ಅನುಬಂಧ ಚತುಷ್ಟಯ ಬೇಕು ಅಂತ ಹೇಳ್ತಾರೆ. ಏನದು ಅನುಬಂಧ ಅಂದರೆ ಏನು? ಚತುಷ್ಟಯ ಅಂತ ಹೇಳಿದರೆ ನಾಲ್ಕು ಅನುಬಂಧಗಳು ಬೇಕು. ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧ. ಈ ನಾಲ್ಕಿದ್ದರೆ ಒಂದು ಗ್ರಂಥ ಅದು ಆರಂಭಣೀಯ ಅಂತ ಕರೆಸಿಕೊಳ್ಳುತ್ತೆ. ಅಂದರೆ ಅದು ಓದಲಿಕ್ಕೆ ಅದು ಯೋಗ್ಯ ಅಂತ ಕರೆಸಿಕೊಳ್ಳುತ್ತೆ. ಇಲ್ಲದೆ ಹೋದರೆ ಅದು ಅನಾರಂಭಣೀಯ ಆಗಿಬಿಡುತ್ತೆ. ಶಾಸ್ತ್ರವನ್ನು ಓದಲಿಕ್ಕೆ ಅದು ಯೋಗ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಏನು ಹಾಗಾದರೆ ಆ ಅಧಿಕಾರಿ ವಿಷಯ ಪ್ರಯೋಜನಗಳನ್ನು ಭಾಳ ಚೆನ್ನಾಗಿ ಆ ಜಯತೀರ್ಥರ ಟೀಕೆ ಹಾಗೂ ಶ್ರೀಮದ್ ಆಚಾರ್ಯರ ಮೂಲ ಗ್ರಂಥ ಅದಕ್ಕನುಗುಣವಾಗಿ ರಾಯರು ಬಹಳ ಚೆನ್ನಾಗಿ ಅದನ್ನು ವಿವರಣೆ ಕೊಡ್ತಾರೆ. ಈ ಒಂದು ಪ್ರಕರಣ ಗ್ರಂಥಕ್ಕೆ ವಿಷಯ ಏನು, ಅಧಿಕಾರಿ ಯಾರು, ಪ್ರಯೋಜನ ಏನಿದೆ? ಈಗಷ್ಟೇ ಹೇಳಿದಂತೆ ಪ್ರಯೋಜನ ಮನುದ್ದೇಶ್ಯ ನಮಂದೋಪಿ ಪ್ರವರ್ತತೆ ಅಂತ ಹೇಳ್ತಾರೆ. ಒಂದು ಪ್ರಯೋಜನ ಇಲ್ಲದೆ ಹೋದರೆ ಸಣ್ಣ ಒಬ್ಬ ಮೂಢನೂ ಕೂಡ ಕೆಲಸವನ್ನು ಮಾಡೋದಿಲ್ಲ ಅಂತ. ಹಾಗಿರುವಾಗ ಇಷ್ಟು ವಿಸ್ತಾರವಾದ ಗ್ರಂಥವನ್ನು ಓದಬೇಕಾದ್ರೆ ಏನಾದರೂ ಒಂದು ಪ್ರಯೋಜನ ಇರಲೇಬೇಕಲ್ಲ ನಮಗೆ. ಏನು ಪ್ರಯೋಜನ ಹಾಗಾದರೆ? ಏನೋ ಜ್ಞಾನದ ಪಿಪಾಸೆ, ಅದು ತೃಷೆ, ಅದು ನೀಗಿಬಿಡುತ್ತೆ. ಅಷ್ಟಕ್ಕೋಸ್ಕರ ಒಬ್ಬ ವ್ಯಕ್ತಿ ತಾನು ಪ್ರವೇಶವನ್ನು ಮಾಡೋದಿಲ್ಲ. ಆದರೆ ಮಹತ್ತರವಾದ ಒಂದು ಪ್ರಯೋಜನ ಇರಬೇಕು. ಹಾಗಾದರೆ ಆ ಪ್ರಯೋಜನವನ್ನು ಉದ್ದೇಶಿಸಿಕೊಂಡು ಆ ವಿಷಯವನ್ನು ಅರಸಿಕೊಂಡು ಜಿಜ್ಞಾಸುವಾದವ ಇದರಲ್ಲಿ ಪ್ರವೇಶವನ್ನು ಮಾಡಬೇಕಾದರೆ ಹಾಗಾದರೆ ಏನು ವಿಷಯ ಏನು, ಈ ಗ್ರಂಥ ಏನನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಒಂದೊಂದು ವಿಶೇಷಣಗಳು ಒಂದೊಂದು ರೀತಿಯಾದ ಪ್ರಯೋಜನವನ್ನು ಅನುಬಂಧ ಚತುಷ್ಟಯವನ್ನು ಸೂಚನೆ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಈ ಗ್ರಂಥ ಆ ಭಗವಂತನ ಮಹಿಮೆಯನ್ನು ಪರಿಚಯ ಮಾಡಲಿಕ್ಕೋಸ್ಕರ ಹೊರಟಿದೆ. ಆದರೆ ನಮಗೆ ಪರಿಪೂರ್ಣನಾಗಿರತಕ್ಕಂಥ ವ್ಯಕ್ತಿ ಜಗತ್ತಿನಲ್ಲಿ ನಮ್ಮ ಎಲ್ಲೂ ಕೂಡ ಕಾಣೋದಿಲ್ಲ. ಭಗವಂತ ಎಲ್ಲವನ್ನು ಮೀರಿ ನಿಂತಿದ್ದಾನೆ. ನಮ್ಮ ಕಣ್ಣಿಗೆ ಕಾಣುವ ವ್ಯಕ್ತಿಗಳು ಎಲ್ಲರೂ ಅಪೂರ್ಣರೇ. ಬ್ರಹ್ಮಾದಿ ದೇವತೆಗಳು ಭಗವಂತನನ್ನು ಹೋಲಿಸಿದರೆ ಉಳಿದ ಜೀವರಿಗಿಂತ ಬ್ರಹ್ಮದೇವರಿಗಿಂತ ಅನಂತಪಟ್ಟು ಲಕ್ಷ್ಮೀದೇವಿ ಗುಣಪೂರ್ಣಳಾಗಿರಬಹುದು. ಆದರೆ ಭಗವಂತ ಅವರಿಗಿಂತ ಅನಂತಾನಂತ ಲೆಕ್ಕವಿಲ್ಲದಷ್ಟು ಗುಣಗಳಿಂದ ಅವ ಪೂರ್ಣನಾಗಿದ್ದಾನೆ. ಅದನ್ನೇ ಸಮತೀತ ಕ್ಷರಾಕ್ಷರಂ ಅಂತಂದರು. ಎಲ್ಲರನ್ನ ಮೀರಿದ ವ್ಯಕ್ತಿಯಾಗಿದ್ದಾನೆ. ಜೊತೆಗೆ ಯಾವ ದೋಷಗಳೂ ಇಲ್ಲ, ಅನೇಕ ಗುಣಗಳಿಂದ ಕೂಡಿದ್ದಾನೆ, ಜೊತೆಗೆ ದೋಷದಿಂದ ಮುಕ್ತನಾಗಿದ್ದಾನೆ. ಇದು ಶ್ರೀಮದ್ ಆಚಾರ್ಯರು ಸಮರ್ಥನೆಯನ್ನು ಮಾಡಿ, ಹಾಗಾದರೆ ಈ ಒಂದು ಗ್ರಂಥಕ್ಕೆ ಯಾರು ವಿಷಯ, ಏನನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ಹೇಳಿದರೆ ಭಗವಂತ ವೇದೈಕ ವೇದ್ಯ, ವೇದದಿಂದ ಮಾತ್ರ ತಿಳಿಯಲಿಕ್ಕೆ ಯೋಗ್ಯನಾಗಿದ್ದಾನೆ. ಅವ ಸರ್ವೋತ್ತಮನಾಗಿದ್ದಾನೆ. ಕ್ಷರಾಕ್ಷರಗಳನ್ನು ಮೀರಿ ನಿಂತಿದ್ದಾನೆ ಎಂದರೆ ಅವ ಸರ್ವೋತ್ತಮನಾಗಿದ್ದಾನೆ ಅಂತ ಅರ್ಥ. ಜೊತೆಗೆ ನಿರ್ದುಷ್ಟವಾದ ಗುಣಗಳನ್ನು ಕೂಡ ಭಗವಂತ ಹೊಂದಿದ್ದಾನೆ. ಇಂಥ ಭಗವಂತನನ್ನು ನಾರಾಯಣನನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟ ಗ್ರಂಥ ಅದು ಈ ವಿಷ್ಣು ತತ್ವ ವಿನಿರ್ಣಯ. ಆದ್ದರಿಂದ ಇದು ಶಾಸ್ತ್ರದ ಏಕದೇಶದ ಸಂಬಂಧ ಈ ಗ್ರಂಥಕ್ಕೆ ಬಂತಾದ್ದರಿಂದ ಇದಕ್ಕೆ ವಿಷಯ ಇದೆ ಅಂತ ತೀರ್ಮಾನ ಆಯಿತು. ಇನ್ನು ಅಧಿಕಾರಿ ಯಾರಿದನ್ನು ಓದಲಿಕ್ಕೆ ಅರ್ಹರಾಗ್ತಾರೆ? ಸುಮ್ಮನೆ ಈ ಒಂದು ಮಾತು ಬರುತ್ತೆ, ಏನೋ ಸ್ವಲ್ಪ ಜ್ಞಾನ ಇದೆ ಅಂದ ಮಾತ್ರಕ್ಕೆ ನಾವು ಅಧಿಕಾರಿಗಳಾಗೋದಿಲ್ಲ ಶಾಸ್ತ್ರವನ್ನು ಓದಲಿಕ್ಕೆ. ಹಾಗಾದರೆ ನಿಜವಾದ ಶಾಸ್ತ್ರವನ್ನು ಓದಲಿಕ್ಕೆ ಅದರ ಅರ್ಹತೆ ಏನು ಅಂತ ಪ್ರಶ್ನೆ ಮಾಡಿದರೆ ಅದು ಸಜ್ಜನಿಕೆ, ವಿನಯಪೂರ್ಣವಾದ ಆ ಸಜ್ಜನಿಕೆ ಬೇಕು. ಜೊತೆಗೆ ಭಗವಂತನಲ್ಲಿ ಭಕ್ತಿ ಇರಬೇಕು, ವಿಶೇಷವಾದ ಭಗವಂತನ ಜ್ಞಾನ ಸಂಪಾದನೆಯ ಇಚ್ಛೆ ಇರಬೇಕು. ಇಂಥವರು ಅಧಿಕಾರಿಗಳು ಅಂತ ಕರೆಸಿಕೊಳ್ತಾರೆ. ಅಂಥ ಉತ್ತಮವಾದ ಸಜ್ಜನಿಕೆಯನ್ನು ಯಾರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ? ಶ್ರೀಮದ್ ಆಚಾರ್ಯರಲ್ಲಿ ಕಾಣಬಹುದು. ಆ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿಯೂ ಅನೇಕ ದಾಸ ಪರಂಪರೆ ಬಂದಿದೆ, ಅನೇಕ ಯತಿ ಪರಂಪರೆ ಬಂದಿದೆ. ಎಲ್ಲರಲ್ಲಿಯೂ ಕೂಡ ಆ ಒಂದು ವಿನಯವನ್ನು ನಾವು ಕಾಣ್ತಾ ಇದ್ದೇವೆ, ಸಜ್ಜನಿಕೆಯನ್ನು ಕಾಣ್ತಾ ಇದ್ದೇವೆ. ಇಂಥವರಿಗೆ ಯಾರು ಇಂಥ ಉತ್ತಮವಾದ ಗುಣಸಂಪನ್ನರೋ ಅವರಿಗೆ ಮಾತ್ರ ಭಗವಂತನ ತತ್ವಜ್ಞಾನ ಎಂಬುದು ಲಭಿಸ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಧಿಕಾರಿ ಯಾರು ಅಂದರೆ ಯಾರು ಭಕ್ತಿ ಶ್ರದ್ಧೆಗಳಿಂದ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನುವ ಇಚ್ಛೆ ಉಳ್ಳವನೋ, ಯಾರು ಮುಮುಕ್ಷುವೋ ಅವನೇ ಅಧಿಕಾರಿ. ಇನ್ನು ಪ್ರಯೋಜನ ಏನು? ಪ್ರಯೋಜನ ಏನು ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಏನು ಅಪೇಕ್ಷೆ ಇರುತ್ತೆ? ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್. ಯಾವಾಗಲೂ ನನಗೆ ಸುಖವೇ ಆಗ್ತಾ ಇರಲಿ, ದುಃಖ ಬೇಡ ಅಂತ ಪ್ರತಿಯೊಬ್ಬನೂ ಬಯಸ್ತಾನೆ. ಆದರೆ ಯಾವಾಗಲೂ ಸುಖವೇ ನಮಗಿರಬೇಕು ಅಂತ ಅಂದುಕೊಳ್ಳುವ ನಾವು ಅದಕ್ಕನುಗುಣವಾದ ಸಾಧನೆಯನ್ನು ಮಾಡಬೇಕಲ್ಲ. ಅಂಥ ದುಃಖದ ಲೇಷವೂ ಇಲ್ಲದೇ ಇರತಕ್ಕಂಥ ಸುಖ ಅಂದರೆ ಅದು ಮೋಕ್ಷ ಸುಖವೇ ಸುಖ. ಅದನ್ನು ಪಡೆದುಕೊಳ್ಳದ ಹೊರತು ನಮಗೆ ಯಾವ ಸಂತೋಷವೂ ಕೂಡ ನಮಗಾಗೋದಿಲ್ಲ. ಹಾಗಾಗಿ ಈ ಒಂದು ಗ್ರಂಥದ ಪ್ರಯೋಜನ ಏನಪ್ಪ ಅಂತ ಹೇಳಿದರೆ ಉತ್ತಮವಾದ ಜ್ಞಾನದ್ವಾರ ಮೋಕ್ಷ.
ಈ ಎರಡನ್ನೂ ಕೂಡ ತಂದು ಕೊಡುವ ಆ ಒಂದು ಕೆಲಸ ಇದು ಈ ಗ್ರಂಥ ಮಾಡ್ತಾ ಇದೆ. ಹಾಗಾಗಿ ಪರಸ್ಪರ ವಾಚ್ಯವಾಚಕ ಭಾವ ಸಂಬಂಧ, ಪ್ರಾಪ್ಯ ಪ್ರಾಪಕ ಭಾವ ಸಂಬಂಧ, ಜ್ಞಾತೃಜ್ಞೇಯ ಭಾವ ಸಂಬಂಧ, ಹೀಗೆ ಅನೇಕ ಸಂಬಂಧಗಳು ಕೂಡ ವಿಷಯ ಪ್ರಯೋಜನ ಅಧಿಕಾರಿಗಳಿಗಿದೆ. ಆದ್ದರಿಂದ ಅನುಬಂಧ ಚತುಷ್ಟಯ ಇದೆ. ಹಾಗಾಗಿ ಈ ಗ್ರಂಥ ಅದು ಆರಂಭಣೀಯ ಎಂಬುದಾಗಿ ಆ ಜಯತೀರ್ಥರ ಹಾಗೂ ಶ್ರೀಮದ್ ಆಚಾರ್ಯರ ಮಾತಿಗನುಗುಣವಾಗಿ ಭಾವದೀಪದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಈ ಗ್ರಂಥಕ್ಕೆ ಆರಂಭಣೀಯತ್ವವನ್ನು ಸಮರ್ಥನೆ ಮಾಡಿಕೊಟ್ಟ ಗುರುಗಳು ಅವರು ರಾಘವೇಂದ್ರ ತೀರ್ಥರು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಇಂಥ ರಾಯರು ಮಾಡಿದ ಮತ್ತೊಂದು ಅದ್ಭುತ ಕೆಲಸ ಅಂತ ಹೇಳಿದರೆ, ರಾಯರಿಗೆ ವ್ಯಾಕರಣ ಅಂದರೆ ಭಾಳ ಪ್ರೀತಿ. ಅವರಿಗೆ ಇಂಥ ವಿಷಯ ಗೊತ್ತಿಲ್ಲ ಅಂತಿಲ್ಲ ರಾಯರಿಗೆ. ಅವರಿಗೆ ತರ್ಕ ಗೊತ್ತು, ಮೀಮಾಂಸಾ ಗೊತ್ತು, ವ್ಯಾಕರಣ ಗೊತ್ತು, ವೇದಾಂತ ಗೊತ್ತು, ಎಲ್ಲ ರೀತಿಯಾದ ವಿದ್ಯೆಯನ್ನು ಕೂಡ ಸಂಪಾದನೆ ಮಾಡಿದವರು ರಾಯರು. ಅವರ ಗ್ರಂಥಗಳನ್ನು ನೋಡ್ತಾ ನೋಡ್ತಾ ಹೋದರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಏನು ಗೊತ್ತಿಲ್ಲ ಹಾಗಾದರೆ ರಾಯರಿಗೆ ಅಂತ ನಾವು ಪ್ರಶ್ನೆ ಮಾಡಬೇಕು. ಅದೇ ವ್ಯಾಕರಣದ ಮೇಲೆ, ಮೀಮಾಂಸದ ಮೇಲೆ ಭಾಳ ಪ್ರೀತಿ ರಾಯರಿಗೆ. ಹಾಗಾಗಿ ಎಲ್ಲೇ ವ್ಯಾಕರಣದ ಅಂಶ ಬಂದರೂ ಕೂಡ ಕೂಡಲೇ ಅದನ್ನು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡಿ ಆಯಿತು. ಆ ಉಲ್ಲೇಖವನ್ನು ಮಾಡುವುದರ ಮೂಲಕ ಶ್ರೀಮದ್ ಆಚಾರ್ಯರ ಮಾತು ಅತ್ಯಂತ ಸಾಧು, ಅತ್ಯಂತ ಯುಕ್ತವಾದದ್ದು, ಆಚಾರ್ಯರ ಮಾತಿನಲ್ಲಿ ಕಿಂಚಿತ್ತೂ ಕೂಡ ದೋಷ ಇಲ್ಲ ಅಂತ ಹೀಗೆ ವಿಶೇಷವಾಗಿ ತಮ್ಮ ಆ ವ್ಯಾಖ್ಯಾನದ ಮೂಲಕ ಅದನ್ನು ಸಮರ್ಥನೆ ಮಾಡಿದವರು ರಾಯರು ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕು. ಹಾಗೆ ಒಂದು ಇದಕ್ಕೆ ಅನುಗುಣವಾದ ದೃಷ್ಟಾಂತವನ್ನು ನಾವು ಕೊಡೋದಾದರೆ, ಪ್ರಾರಂಭದಲ್ಲಿಯೇ ಶ್ರೀಮದ್ ಆಚಾರ್ಯರು ಸದಾಗಮೈಕ ವಿಜ್ಞೇಯಂ ಎಂಬುದಾಗಿ ಒಂದು ವ್ಯಾಖ್ಯಾನವನ್ನು ಬರೆದರು. ಒಂದು ಅಂಶ ಬಂತು ಆಚಾರ್ಯರ ಮಾತಿನಲ್ಲಿ, ಆ ಒಂದು ಅಂಶವನ್ನು ನಾವು ಕಾಣ್ತಾ ಇದ್ದೇವೆ. ಏನರ್ಥ ಇದಕ್ಕೆ? ಸದಾಗಮೈಕ ವಿಜ್ಞೇಯಂ ಎಂಬುದಾಗಿ ಆಚಾರ್ಯರು ಪ್ರಯೋಗವನ್ನು ಮಾಡಿದರು. ವಾಸ್ತವಿಕವಾಗಿ ಪಾಣಿನಿಯ ವ್ಯಾಕರಣದ ಪ್ರಕಾರ ನಾವು ನೋಡ್ತಾ ನೋಡ್ತಾ ಹೋದರೆ ಈ ಪ್ರಯೋಗ ತಪ್ಪು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಶ್ರೀಮದ್ ಆಚಾರ್ಯರು ಸದಾಗಮೈಕ ವಿಜ್ಞೇಯಂ ಅಂತ ಹೇಳಬಾರದಿತ್ತು, ಸದೈಕಾಗಮ ವಿಜ್ಞೇಯ ಅಂತ ಹೇಳಬೇಕಾಗಿತ್ತು. ಹೀಗೆ ಪ್ರಶ್ನೆ ಬರುತ್ತೆ. ಯಾಕೆ ಅಂದರೆ ರಾಯರು ಬಹಳ ಚೆನ್ನಾಗಿ ಆ ಒಂದು ಅಂಶವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಯಾಕೆ ಅಂದರೆ ಪಾಣಿನಿಯ ಸೂತ್ರ ಏನು ಹೇಳ್ತಾ ಇದೆ? ಒಂದು ಸೂತ್ರ ಹೇಳ್ತಾ ಇದೆ, ಪೂರ್ವ ಕಾಲೈಕ ಸರ್ವಜರತ್ ಪುರಾಣ ನವಕೇವಲ ಸಮಾನಾಧಿಕರಣೇನ ಅಂತ ಒಂದು ಪಾಣಿನಿಯ ಸೂತ್ರ. ಆ ಸೂತ್ರ ಏನು ಹೇಳ್ತಾ ಇದೆ? ಸಮಾಸವನ್ನು ವಿಧಾನ ಮಾಡುವ ಸೂತ್ರ. ಇಲ್ಲಿ ಏನು ಸೂತ್ರದಲ್ಲಿ ಪಾಣಿನಿಕಾರ ಸೂತ್ರಕಾರ ಏನು ಶಬ್ದಗಳನ್ನು ಉಲ್ಲೇಖ ಮಾಡಿದ್ದಾನೆ, ಪೂರ್ವ ಮುಂತಾದ ಶಬ್ದಗಳು, ಆ ಎಲ್ಲ ಶಬ್ದಗಳನ್ನು ತಾನು ನಿರ್ದೇಶ ಮಾಡುವಾಗ ಪ್ರಥಮ ವಿಭಕ್ತ್ಯಂತವಾಗಿ ಅವುಗಳನ್ನು ನಿರ್ದೇಶ ಮಾಡಿದ್ದಾನೆ. ಮತ್ತೊಂದು ಸೂತ್ರವನ್ನು ಹೇಳಿದ, ಉಪಸರ್ಜನಂ ಪೂರ್ವಂ ಅಂತ ಹೇಳಿದ. ಪ್ರಥಮ ನಿರ್ದಿಷ್ಟಂ ಸಮಾಸೆ ಉಪಸರ್ಜನಂ. ಪ್ರಥಮ ನಿರ್ದಿಷ್ಟವಾದ ಶಬ್ದಗಳು ಅದು ಸಮಾಸದಲ್ಲಿ ಉಪಸರ್ಜನ ಎಂಬತಕ್ಕಂಥ ಸಂಜ್ಞೆಯನ್ನು ಪಡೆದುಕೊಳ್ಳುತ್ತೆ. ಯಾವುದಕ್ಕೆ ಉಪಸರ್ಜನ ಸಂಜ್ಞೆ ಇದೆಯೋ ಅದು ಸಮಾಸದಲ್ಲಿ ಮೊದಲು ಬರಬೇಕು. ಇದು ಪಾಣಿನಿ ಮಾಡಿಟ್ಟ ನಿಯಮ. ಇದು ಆ ನಿಯಮದಂತೆ ನೋಡಿದರೆ ಆ ಪೂರ್ವ ಕಾಲೈಕ ಜರತ್ ಪುರಾಣ ನವಕೇವಲ ಪೂರ್ವ ಕಾಲೈಕ ಸರ್ವ ಜರತ್ ಪುರಾಣ ನವಕೇವಲ ಸಮಾನಾಧಿಕರಣೇನ ಅನ್ನುವ ಸೂತ್ರದಲ್ಲಿ ಏಕಶಬ್ದವೂ ಸೇರಿಕೊಂಡಿದೆ. ಆ ಏಕಶಬ್ದ ಸೇರಿಕೊಂಡಿದೆ. ಆದ್ದರಿಂದ ಆ ಏಕಶಬ್ದಕ್ಕೆ ಪ್ರಥಮ ನಿರ್ದಿಷ್ಟವಾಗಿದೆ ಆ ಏಕಶಬ್ದ. ಆದ್ದರಿಂದ ಅದಕ್ಕೆ ಉಪಸರ್ಜನ ಸಂಜ್ಞೆ ಬಂತು. ಉಪಸರ್ಜನ ಸಂಜ್ಞೆ ಬಂದದ್ದರಿಂದ ಉಪಸರ್ಜನಂ ಪೂರ್ವಂ ಎನ್ನುವ ಸೂತ್ರದ ಪ್ರಕಾರ ಅದು ಸದಾಗಮೈಕ ವಿಜ್ಞೇಯ ಅಲ್ಲ, ಸದೈಕಾಗಮ ವಿಜ್ಞೇಯ. ಅದು ಮೊದಲು ಬರಬೇಕಾಗಿತ್ತು, ಆಮೇಲೆ ಆಗಮ ಶಬ್ದ ಬರಬೇಕಾಗಿತ್ತು. ಆದ್ದರಿಂದ ಪಾಣಿನಿ ನಿಯಮದ ಪ್ರಕಾರ ಅದನ್ನು ನೋಡ್ತಾ ಹೋದರೆ ಶ್ರೀಮದ್ ಆಚಾರ್ಯರ ಮಾತು ಅದು ಅಸಾಧು ಅಂತ ಕಾಣಿಸಿಬಿಡುತ್ತೆ. ಅದಕ್ಕೆ ರಾಯರು ಅದನ್ನು ಭಾಳ ಚೆನ್ನಾಗಿ, ಜಯತೀರ್ಥರು ಒಂದೇ ಒಂದು ಮಾತಿನಲ್ಲಿ ಅದನ್ನು ಉಲ್ಲೇಖ ಮಾಡುತ್ತಾರೆ. ಜಯತೀರ್ಥರು ಉಲ್ಲೇಖ ಮಾಡಿದ್ದು ಒಂದೇ ಒಂದು ಮಾತಿನಲ್ಲಿ ಹೇಳಿಬಿಟ್ರು, ದೋಷೈಕ ದೃಕ್ ಪುರೋಭಾಗಿ ಹ್ಲಾದೈಕಮಯೀಂ ಇತ್ಯಾದಿ ಪ್ರಯೋಗ ದರ್ಶನಾತ್ ಸಂಖ್ಯಾರ್ಥಸ್ಯೈವ ಏಕಶಬ್ದಸ್ಯ ಪೂರ್ವಕಾಲೈಕ ಇತಿ ಪೂರ್ವನಿಪಾತಃ ನ ಕೇವಲಾರ್ಥಸ್ಯ. ಇದು ಜಯತೀರ್ಥರ ಮಾತು. ಆ ಜಯತೀರ್ಥರ ಮಾತನ್ನು ಹೆಚ್ಚಿನ ವಿವರಣೆಯನ್ನು ರಾಯರು ಭಾವದೀಪದಲ್ಲಿ ಕೊಡ್ತಾ ಇದ್ದಾರೆ. ಯಾವಾಗ ಅದು ಪೂರ್ವನಿಪಾತ ಬರುತ್ತೆ, ಉಪಸರ್ಜನಂ ಪೂರ್ವಂ ಅನ್ನುವ ಆ ಸೂತ್ರ ಯಾವಾಗ ಪ್ರವೃತ್ತವಾಗುತ್ತೆ ಅಂತ ಹೇಳಿದರೆ, ಯಾವುದು ಸಂಖ್ಯಾವಾಚಕವಾದ ಏಕಶಬ್ದವೋ ಅದು ಮಾತ್ರ ಪೂರ್ವದಲ್ಲಿ ಬರುತ್ತೆ, ಅದಕ್ಕೆ ಉಪಸರ್ಜನ ಸಂಜ್ಞೆ. ಆದರೆ ಪ್ರಕೃತದಲ್ಲಿ ಶ್ರೀಮದ್ ಆಚಾರ್ಯರು ಉಲ್ಲೇಖ ಮಾಡಿದ್ದು ಆ ಏಕ ಎಂಬ ಶಬ್ದವನ್ನು, ಸಂಖ್ಯಾವಾಚಕವಾದ ಏಕಶಬ್ದವನ್ನು ಶ್ರೀಮದ್ ಆಚಾರ್ಯರು ಪ್ರಯೋಗ ಮಾಡಲಿಲ್ಲ, ಕೇವಲ ಎಂಬ ಅರ್ಥದಲ್ಲಿ ಏಕಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಏಕಶಬ್ದಕ್ಕೆ ಅನೇಕ ಅರ್ಥ ಇದೆ. ಅದರಲ್ಲಿ ಒಂದು ಸಂಖ್ಯಾವಾಚಕವಾದದ್ದು ಒಂದು ಸಂಖ್ಯಾ ಅಂತ ಒಂದು ಅರ್ಥ ಆದರೆ, ಮತ್ತೊಂದು ಕೇವಲ ಅನ್ನುವ ಅರ್ಥ ಮತ್ತೊಂದಿದೆ.
ಆ ನಿಟ್ಟಿನಲ್ಲಿ ಶ್ರೀಮದ್ ಆಚಾರ್ಯರು ಆದ್ದರಿಂದ ಉಪಸರ್ಜನಂ ಪೂರ್ವಂ ಅನ್ನುವ ಸೂತ್ರ ಇಲ್ಲಿ ಪ್ರವೃತ್ತವಾಗೋದಿಲ್ಲ. ಆದ್ದರಿಂದ ಶ್ರೀಮದ್ ಆಚಾರ್ಯರ ಪ್ರಯೋಗ ಅದು ಸಾಧು ಅಂತ ಸಮರ್ಥನೆ ಮಾಡಿದವರು ರಾಘವೇಂದ್ರ ತೀರ್ಥರು. ಇದು ರಾಯರ ಭಾವದೀಪದ ವೈಶಿಷ್ಟ್ಯ ಎಂಬುದಾಗಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಇದೇ ರೀತಿಯಾದ ಭಾವದೀಪದ ವೈಶಿಷ್ಟ್ಯವನ್ನು ನಾವು ನೋಡಲಿಕ್ಕೆ ಹೋದರೆ, ಶ್ರೀಮದ್ ಆಚಾರ್ಯರು ಅನೇಕ ಅಂಶಗಳನ್ನು ಸ್ಪಷ್ಟಪಡಿಸುವಾಗ ಭಗವಂತನ ಸರ್ವೋತ್ತಮತ್ವವನ್ನು ವರ್ಣನೆ ಮಾಡಲಿಕ್ಕೆ ಒಂದಿಷ್ಟು ವಾಕ್ಯಗಳನ್ನು ಉದಾಹರಣೆ ಮಾಡುತ್ತಾರೆ. ಸ್ಮೃತಿ ವಾಕ್ಯಗಳನ್ನು ಉದಾಹರಣೆ ಮಾಡಿದರು. ಚತುರ್ವಿಧವಾದ ಪುರುಷಾರ್ಥಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪುರುಷಾರ್ಥ ಅಂತ ಹೇಳಿದರೆ ಅದು ಮೋಕ್ಷ. ಆ ಮೋಕ್ಷರೂಪ ಫಲ ಅದು ಅತ್ಯಂತ ದೊಡ್ಡದು. ಹಾಗೆ ಆ ಮೋಕ್ಷರೂಪ ಫಲವನ್ನು ನಾವು ಪಡೆದುಕೊಳ್ಳಬೇಕು ಅಂತಾದರೆ ಏನಾಗಬೇಕು? ನಮಗೆ ಬಂಧ ನಿವೃತ್ತಿ ಆಗಬೇಕು. ಈ ಸಂಸಾರದ ಬಂಧ ಏನಿದೆ, ಲಿಂಗ ಶರೀರದ ಸಂಬಂಧ ಏನು ಇಟ್ಟುಕೊಂಡಿದ್ದೇವೆ, ಇದು ನಿವೃತ್ತಿ ಆಗುವವರೆಗೆ, ಬಂಧ ನಿವೃತ್ತಿ ಆಗುವವರೆಗೆ ನಮಗೆ ಮೋಕ್ಷ ಆಗೋದಿಲ್ಲ. ಹಾಗಾದರೆ ಆ ಬಂಧ ನಿವೃತ್ತಿ ಆಗೋದು ಹೇಗೆ? ಭಗವಂತನ ಅತ್ಯರ್ಥ ಪ್ರಸಾದ ಬೇಕು. ಭಗವಂತನ ಅಪರೋಕ್ಷ ಜ್ಞಾನದಿಂದ ಭಗವಂತನ ಪ್ರಸಾದದಿಂದಾಗಿ ನಮಗೆ ಮೋಕ್ಷ. ಇದು ಕ್ರಮ. ಹಾಗಾದರೆ ವೇದಗಳು ಏನು ಹೇಳುತ್ತಾ ಇದ್ದಾವೆ? ಪ್ರಧಾನವಾಗಿ ವೇದಗಳಿಗೆ ಎಲ್ಲಿ ತಾತ್ಪರ್ಯ ಇರತಕ್ಕಂಥದ್ದು? ಭಗವಂತನನ್ನು ಹೇಳುವಿಕೆಯಲ್ಲಿಯೇ ವೇದಗಳಿಗೆ ಪ್ರಧಾನವಾದ ತಾತ್ಪರ್ಯ ಇದೆ ಎಂಬುದಾಗಿ ನಾವು ಭಾವಿಸಬೇಕು. ಆ ಒಂದು ವಿಷಯದಲ್ಲಿ ಅನೇಕ ಪ್ರಮಾಣಗಳನ್ನು ಶ್ರೀಮದಾಚಾರ್ಯರು ಸಂಗ್ರಹ ಮಾಡಿ ಈ ಒಂದು ತತ್ವನಿರ್ಣಯ ಗ್ರಂಥದಲ್ಲಿ ಅದನ್ನು ಕೊಟ್ಟಿದ್ದಾರೆ. ಒಂದು ನಾರದ ಪುರಾಣದ ಒಂದು ಮಾತನ್ನು ಶ್ರೀಮದಾಚಾರ್ಯರು ಉಲ್ಲೇಖ ಮಾಡುತ್ತಾರೆ. ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣಮನಾಮಯಂ ಸರ್ವೋತ್ತಮಂ ಜ್ಞಾಪಯಂತಿ ಮಹಾತಾತ್ಪರ್ಯಮತ್ರಹಿ ಸರ್ವೇಷಾಮಪಿ ವೇದಾನಾಂ ಇತಿಹಾಸ ಪುರಾಣಯೋಃ ಪ್ರಮಾಣಾನಾಂಚ ಸರ್ವೇಷಾಂ ತದರ್ಥಂಚಾನ್ಯದುಚ್ಯತೆ. ಬಹಳ ಸ್ಪಷ್ಟವಾದ ನಾರದ ಪುರಾಣದ ಒಂದು ಮಾತನ್ನು ಕೊಟ್ಟು ಶ್ರೀಮದಾಚಾರ್ಯರು ಆ ಸರ್ವಜ್ಞನಾದ ಭಗವಂತನ ಸರ್ವೋತ್ತಮತ್ವವನ್ನು ಹೇಗೆ ತಿಳಿಸಿಕೊಡುತ್ತಾ ಇದೆ ಶ್ರುತಿ ಸ್ಮೃತಿಗಳು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸರ್ವಜ್ಞಂ ಸರ್ವಕರ್ತಾರಂ ಅನಾಮಯಂ ಸರ್ವೋತ್ತಮಂ ಜ್ಞಾಪಯಂತಿ. ವೇದಗಳೆಲ್ಲ ಯಾರನ್ನು ತಿಳಿಸಿಕೊಡ್ತಾ ಇದೆ? ಸರ್ವಜ್ಞನಾದ, ಸರ್ವಕರ್ತೃವಾದ. ಆಮಯ ಅಂದರೆ ದೋಷ, ಅನಾಮಯ ಅಂದರೆ ದೋಷರಹಿತ ಅಂತರ್ಥ. ಆ ದೋಷರಾಹಿತ್ಯವನ್ನು, ಸರ್ವೋತ್ತಮತ್ವವನ್ನು ಜ್ಞಾಪಯಂತಿ ತಿಳಿಸಿಕೊಡ್ತಾ ಇದ್ದಾವೆ. ಆ ನಾರಾಯಣನಲ್ಲಿಯೇ ಮಹಾತಾತ್ಪರ್ಯಮಸ್ತಿ ಅಂತಂತೂ ನಾರದ ಪುರಾಣ. ಇಲ್ಲಿ ಒಂದು ಮಾತು ನಮಗೆ ಪ್ರಶ್ನೆ ಬರುತ್ತೆ. ಏನು ಹೇಳಲಿಕ್ಕೆ ಈ ಮಾತನ್ನು ಯಾಕೆ ನಾವು ಈಗ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಇಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಮಾತನ್ನು ಹೇಳುವಾಗ ಸರ್ವೋತ್ತಮಂ ಜ್ಞಾಪಯಂತಿ ಅಂತಂದರು. ಸರ್ವೋತ್ತಮ ಅಂದರೆ ಏನರ್ಥ? ಆ ಸರ್ವೋತ್ತಮ ಶಬ್ದಕ್ಕೆ ಹೇಳುವಾಗ ಸರ್ವಸ್ಮಾದುತ್ತಮ, ಎಲ್ಲರಿಗಿಂತಲೂ ಅವ ಉತ್ತಮನಾಗಿದ್ದಾನೆ. ಸರ್ವಸ್ಮಾದ್ ಉತ್ತಮ ಇತಿ ಸರ್ವೋತ್ತಮ, ಎಲ್ಲರಿಗಿಂತಲೂ ಭಗವಂತ ಉತ್ತಮನಾಗಿದ್ದಾನೆ ಎಂಬುದಾಗಿ ನಾವಲ್ಲಿ ಪಂಚಮಿ ತತ್ಪುರುಷ ಸಮಾಸವನ್ನು ಮಾಡಬೇಕು. ಇಲ್ಲಿ ನಮಗೆ ಪ್ರಶ್ನೆ ಬರುತ್ತೆ. ರಾಯರು ಇಂಥ ಸಂದರ್ಭಗಳಲ್ಲಿ ನಮ್ಮನ್ನು ಕೈ ಹಿಡಿದು ಎತ್ತಾರೆ. ಎಂದೂ ಶ್ರೀಮದ್ ಆಚಾರ್ಯರ ಮಾತಿನ ಮೇಲೆ ನಮಗೆ ಸಂಶಯ ಬರಬಾರದು, ಅಪಾರ್ಥಗಳು ಆಗಬಾರದು. ಆ ನಿಟ್ಟಿನಲ್ಲಿ ನಮಗೆ ಉತ್ತಮವಾದ ಆ ನಿರ್ದೇಶವನ್ನು ಮಾಡ್ತಕ್ಕಂಥ ವ್ಯಾಖ್ಯಾನ ಅದು ರಾಯರ ಭಾವದೀಪ ಎಂಬುದಾಗಿ ನಾವು ಭಾವಿಸಬೇಕು. ಮೇಲ್ನೋಟಕ್ಕೆ ನೋಡಿದರೆ ಈ ಸಮಾಸ ಹೀಗೆ ತಪ್ಪು ಮಾಡೋದು, ಸರ್ವಸ್ಮಾದ್ ಉತ್ತಮ ಅಂತ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಯಾವಾಗ ಪಂಚಮಿ ತತ್ಪುರುಷ ಸಮಾಸವನ್ನು ಮಾಡಬಹುದು? ಪಾಣಿನಿಯ ಒಂದು ಸೂತ್ರ ಇದೆ, ಪಂಚಮಿ ಭಯೇನ ಒಂದು ಸೂತ್ರವನ್ನು ಮಾಡಿಟ್ಟ ಪಾಣಿನಿ. ಏನು ಹೇಳುತ್ತೆ ಆ ಸೂತ್ರ? ಭಯ ಶಬ್ದ ಇದ್ದಾಗ ಮಾತ್ರ ಪಂಚಮ್ಯಂತವಾಗಿ ಅದು ಸಮಾಸವಾಗತ್ತೆ ಅಂತ ಆ ಸೂತ್ರವನ್ನು ಹೇಳಿಬಿಟ್ಟ ಪಾಣಿನಿ. ಹಾಗಾದರೆ ಸರ್ವಸ್ಮಾದುತ್ತಮ ಅಂತ ಇಲ್ಲಿ ಭಯ ಶಬ್ದದ ಯೋಗ ಇಲ್ಲ. ಹಾಗಾದರೆ ಸರ್ವಸ್ಮಾದುತ್ತಮ ಅಂತ ಹ್ಯಾಕೆ ಪ್ರಯೋಗ ಮಾಡುತ್ತೀರಿ? ಹಾಗಾದರೆ ಆಚಾರ್ಯರ ಮಾತು ತಪ್ಪು ಅಂತ ಮೇಲ್ನೋಟಕ್ಕೆ ನಮಗನಿಸುತ್ತೆ. ಆದರೆ ಆಚಾರ್ಯರ ಮಾತು ಸರ್ವಥಾ ತಪ್ಪಲ್ಲ. ಅದಕ್ಕೆ ಜೈತೀರ್ಥರು ಚೆನ್ನಾಗಿ ಬರೆದರು. ಜೈತೀರ್ಥರ ಮಾತು ಒಂದೇ ಒಂದು ವಾಕ್ಯ, ಸರ್ವಸ್ಮಾದುತ್ತಮ ಇತಿ ವಿಗೃಹ್ಯ ಪಂಚಮಿ ಇತಿ ಯೋಗ ವಿಭಾಗಾತ್ ಸಮಾಸಃ. ಜೈತೀರ್ಥರ ಮಾತು ಇಷ್ಟಿದೆ, ಅರ್ಥ ಆಗುವುದಿಲ್ಲ ಪೂರ್ಣ. ಅದಕ್ಕೆ ರಾಯರು ಆ ಜೈತೀರ್ಥರ ಮಾತಿಗೆ ವಿಶೇಷವಾಗಿ ಅರ್ಥವನ್ನು ಬರೀತಾರೆ. ಜೈತೀರ್ಥರು ಹೇಳಿದ್ದು ಪಂಚಮಿ ಇತಿ ಯೋಗ ವಿಭಾಗಾತ್ ಸಮಾಸಃ. ಸಣ್ಣ ಸೂಚನೆ ಕ್ಲೂ ಕೊಟ್ಟುಬಿಟ್ರು.
ಅದು ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ರಾಯರು ವಿಶೇಷವಾಗಿ ಅದನ್ನು ತಮ್ಮ ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾವಾಗ ನಾವು ಈ ಪಂಚಮೀ ಭಯೇನ ಅಂತ ಏನು ಸಮಾಸವನ್ನು ನಾವು ಸೂತ್ರವನ್ನು ಹೇಳಿದ್ದಾನೆ ಪಾಣಿನಿ, ಯೋಗ ವಿಭಾಗಾತ್ ಸಮಾಸಃ, ಇಲ್ಲಿ ಯೋಗ ಅನ್ನುವ ಶಬ್ದಕ್ಕೆ ವಾಕ್ಯ ಅಂತ ಅರ್ಥ. ಪಂಚಮೀ ಭಯೇನ ಅನ್ನುವ ಸೂತ್ರ 2 ವಾಕ್ಯಗಳು, ಅದು ಒಂದೇ ಸೂತ್ರ ಅಲ್ಲ. ಪಂಚಮೀ ಭಯೇನ 2 ಬೇರೆ ಬೇರೆ ವಾಕ್ಯ ಮಾಡಿಕೊಳ್ಳಿ. ಈ ಒಂದು ಅರ್ಥವನ್ನು ಸೂಚನೆ ಮಾಡಿದ್ದು ರಾಯರು, ಜೈತೀರ್ಥರು ಮಾಡಿದರು. ಅದಕ್ಕನುಗುಣವಾಗಿ ರಾಯರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ಬರೀತಾ ಇದ್ದಾರೆ. ಪಂಚಮಿ ಅಂತ ಒಂದು ಸೂತ್ರ, ಮತ್ತೊಂದು ಭಯೇನ ಎಂಬುದಾಗಿ ಮತ್ತೊಂದು ಸೂತ್ರ. ಈಗ ಹೀಗೆ ಯೋಗ ವಿಭಾಗವನ್ನು ಮಾಡಿಕೊಂಡಿದ್ದರಿಂದ ನಮಗೇನು ಅರ್ಥ ಆಯಿತು ಅಂತ ಹೇಳಿದರೆ, ಪಂಚಮಿ ಅನ್ನುವ ಸೂತ್ರ ಏನು ಹೇಳ್ತಾ ಇದೆ, ಪಂಚಮ್ಯಂತವಾದ ಶಬ್ದದ ಯೋಗ ಇದ್ದಾಗ ಸಮಾಸವಾಗತ್ತೆ ಅಂತ ಅದು ಹೇಳ್ತಾ ಇದೆ. ಭಯೇನ ಅನ್ನುವ ಸೂತ್ರ ಭಯ ಶಬ್ದ ಯೋಗ ಇದ್ದಾಗ ಪಂಚಮಿ ಸಮಾಸ ಆಗತ್ತೆ ಅಂತ ಆ ಸೂತ್ರ ಹೇಳ್ತಾ ಇದೆ. ಹೀಗೆ ಯೋಗ ವಿಭಾಗ ಅಂದರೆ ಪಂಚಮೀ ಭಯೇನ ಅದು ಯೋಗ ಶಬ್ದಕ್ಕೆ ವಾಕ್ಯಾಂತರ್ಥ. ಆ ವಾಕ್ಯವನ್ನು ವಿಭಾಗ ಮಾಡಿಕೊಂಡು ನಾವು ಓದಿದರೆ ಈ ಒಂದು ಪ್ರಶ್ನೆ ನಮಗೆ ಬರೋದಿಲ್ಲ. ಪ್ರಶ್ನೆಗೆ ಸರಳವಾದ ಉತ್ತರವನ್ನು ನಾವು ಹೀಗೆ ಕಂಡು ಹಿಡ್ಕೊಳ್ಳಬಹುದು ಎಂಬುದಾಗಿ ರಾಯರು ಹೀಗೆ ಶ್ರೀಮದ್ ಆಚಾರ್ಯರ ಹಾಗೂ ಆ ವಿಶೇಷವಾಗಿರತಕ್ಕಂತಹ ಆ ಮಾತುಗಳನ್ನು, ಜೈತೀರ್ಥರ ಮಾತುಗಳಿಗೆ ಮಹತ್ವವನ್ನು ತಂದು ಕೊಡುವುದರ ಮೂಲಕ ನಿಜವಾದ ಭಾವದೀಪ ಅಂದರೆ ಅದು ರಾಯರ ಭಾವದೀಪ. ಹೀಗೆ ಇದೊಂದೇ ಗ್ರಂಥಕ್ಕಲ್ಲ, ಅನೇಕ ಗ್ರಂಥಗಳಿಗೆ, ರಾಯರ ಗ್ರಂಥಗಳಿಗೆ ಹೀಗೆ ಹೆಸರು ಬಂದಿದೆ ಅನ್ನೋದನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇದು ವಿಷ್ಣು ತತ್ವ ನಿರ್ಣಯವೇ ಅಗಾಧವಾದದ್ದಿದು. ಇದು ಮುಗೀತು ಅಂತಿಲ್ಲ. ಹಾಗಾಗಿ ಇಲ್ಲಿ ಪಾಠವನ್ನು ಶಿಷ್ಯರಿಗೆ ಪ್ರತಿನಿತ್ಯ ನಾವು ಹೇಳಬೇಕಾದರೂ 1 ವರ್ಷ ಸಾಕಾಗುವುದಿಲ್ಲ ಪರಿಪೂರ್ಣವಾದ ತತ್ವನಿರ್ಣಯ ಪಾಠಕ್ಕೆ. ಹಾಗಾಗಿ ನಿರಂತರವಾಗಿ 2-3 ವರ್ಷಗಳ ಕಾಲ ಇದನ್ನು ಪಾಠ ಮಾಡಿದರೆ ಆಗ ಪ್ರತಿಯೊಂದು ಅಕ್ಷರದ ಅವಲೋಕನ ಅದು ಸಾಧ್ಯವಾದೀತು. ಅದು ಶ್ರೀಮದ್ ಆಚಾರ್ಯರ ರಾಯರ ಜೈತೀರ್ಥರ ಶ್ರೀಮದ್ ಆಚಾರ್ಯರ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಅದರ ಅಧ್ಯಯನ ಸಾಧ್ಯವಾದೀತು. ಇದನ್ನು ಮೊದಲೇ ಪ್ರಾರಂಭದಲ್ಲಿ ತಿಳಿಸಿದಂತೆ ಇದು ಅಣುಸುಧಾ ಅಂದರೆ ಏನು, ಇದರ ವಿಸ್ತಾರವೇ ಶ್ರೀಮನ್ಯಾಯಸುಧಾ. ಅಷ್ಟರ ಮಟ್ಟಿಗೆ ಎಲ್ಲ ವಿಷಯಗಳನ್ನು ಆ ಮೊದಲನೆಯ ಪರಿಚ್ಛೇದದಲ್ಲಿಯೇ ಅನೇಕ ವಿಷಯಗಳನ್ನು ಹೇಳಿದರು. ನಾಸ್ತಿಕವಾದವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ವೇದಗಳಿಗೆ ಅಪೌರುಷೇಯತ್ವವನ್ನು ಸಮರ್ಥನೆ ಮಾಡುವುದರ ಮೂಲಕ ವೇದ ಅದು ಪರಮ ಪ್ರಮಾಣ, ಅದರ ಪ್ರಾಮಾಣ್ಯ ಮತ್ತೊಂದರಿಂದ ಬೇಕಾಗಿಲ್ಲ ಅಂತ ಸಮರ್ಥನೆ ಮಾಡುವುದರ ಮೂಲಕ ತತ್ವನಿರ್ಣಯದಲ್ಲಿ ಬಹಳ ಪ್ರಮುಖವಾದ ಒಂದು ವಿಚಾರ ಅದು ವೇದ ಅಪೌರುಷೇಯತ್ವ. ಆ ವೇದಗಳು ಪ್ರಮಾಣ ಅಂತಾದರೆ ಆ ವೇದಗಳಿಂದ ಸಿದ್ಧನಾಗುವ ಭಗವಂತ ಅವನೂ ಕೂಡ ಪ್ರಮಾಣ ಅಂತ ಆಗ್ತಾನೆ. ಹೀಗೆ ಆ ವೇದ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡುವುದರ ಮೂಲಕ ಆ ಭಗವಂತನ ಬಗ್ಗೆ ವಿಶೇಷವಾದ ಅರಿವನ್ನು ನಮಗೆ ಮೂಡಿಸಿಕೊಟ್ಟು ಜಯತೀರ್ಥರು ಮಹದ ಉಪಕಾರವನ್ನು ಮಾಡಿದ್ದಾರೆ. ಅದಕ್ಕನುಗುಣವಾಗಿ ರಾಯರು ಕೂಡ ತಮ್ಮ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಹಾಗೆ ನಾಸ್ತಿಕ್ಯವಾದವನ್ನು ಖಂಡನೆ ಮಾಡಿದ್ದು, ಆ ಪ್ರಾಮಾಣ್ಯಂ ಸ್ವತಃ ಅಂತ ಪ್ರಾಮಾಣ್ಯ ಸ್ವತಸ್ತ್ವವನ್ನು ಸಮರ್ಥನೆ ಮಾಡಿದ್ದು, ಅದಕ್ಕೆ ಅನೇಕ ಆ ಭೇದದ ವಿಚಾರದಲ್ಲಿ ಆ ವರ್ಣಗಳ ಜೊತೆಗೆ ಆ ವರ್ಣಗಳು ವರ್ಣ ನಿತ್ಯತ್ವವಾದ ಅದು ಕೂಡ ಬಹಳ ಪ್ರಮುಖವಾದ ಒಂದು ಭಾಗ ವಿಷ್ಣು ತತ್ವ ನಿರ್ಣಯದಲ್ಲಿ. ವರ್ಣಗಳ ನಿತ್ಯತ್ವ, ಅದಕ್ಕನುಗುಣವಾಗಿ ಬ್ರಹ್ಮತರ್ಕದ ಮಾತುಗಳನ್ನು ಉದಾಹರಣೆ ಕೊಟ್ಟದ್ದು. ಆಮೇಲೆ ಆ ಪ್ರಮುಖವಾದ ಮತ್ತೊಂದು ಘಟ್ಟ ಪೂರ್ವಾರ್ಧದಲ್ಲಿ ಬರತಕ್ಕಂಥದ್ದು ಅದು ಭೇದಘಟ್ಟ. ಶ್ರೀಮದ್ ಆಚಾರ್ಯರ ಸತ್ ಸಿದ್ಧಾಂತದಲ್ಲಿ ಪ್ರಮುಖವಾದ ಪ್ರಮೇಯ ಅದು ಭೇದ, ಪಂಚಭೇದಗಳು. ಆ ಪಂಚಭೇದಗಳು ಹೇಗೆ ಪ್ರತ್ಯಕ್ಷ ಸಿದ್ಧ, ಅನುಮಾನಗಳಿಂದ ಹೇಗೆ ಸಾಧನೆ ಮಾಡಬಹುದು, ಆಗಮಗಳಿಂದ ಹೇಗೆ ಭೇದ ಸಿದ್ಧ ಆಗಿದೆ, ಇದನ್ನೆಲ್ಲ ಸಮರ್ಥನೆ ಮಾಡಿ ದೊಡ್ಡ ಗ್ರಂಥವಾಗಿ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಅದು ಈ ವಿಷ್ಣು ತತ್ವ ನಿರ್ಣಯ. ಪ್ರಥಮ ಪರಿಚ್ಛೇದದಲ್ಲಿ ಭಗವಂತನ ಸದಾಗಮೈಕ ವಿಜ್ಞೇಯತ್ವವನ್ನು ಸಮರ್ಥನೆ ಮಾಡಿದರೆ, ದ್ವಿತೀಯ ತೃತೀಯ ಪರಿಚ್ಛೇದದಲ್ಲಿ ಕ್ರಮವಾಗಿ ಆ ಸಮತೀತ ಕ್ಷರಾಕ್ಷರತ್ವ, ನಿರ್ದೋಷ ಅಶೇಷ ಗುಣತ್ವ ಇವುಗಳನ್ನು ಸಮರ್ಥನೆ ಮಾಡುವುದರ ಮೂಲಕ ವಿಶೇಷವಾಗಿ ಶ್ರೀಮದಾಚಾರ್ಯರು ಆ ಪರವಾದಗಳನ್ನು ಖಂಡನೆ ಮಾಡುವುದಕ್ಕೋಸ್ಕರ ವಿಸ್ತಾರವಾಗಿ ಈ ಗ್ರಂಥವನ್ನು ಬರೆದಿದ್ದಾರೆ. ಅದಕ್ಕೆ ಟೀಕೆಗೆ ಭಾವದೀಪ, ಹೀಗೆ ಈ ಒಂದು ಕ್ರಮದಲ್ಲಿ ನಾವು ಒಂದು ಗ್ರಂಥವನ್ನು ಅಧ್ಯಯನ ಮಾಡಿಕೊಂಡು ಹೋದರೆ ಆ ಗ್ರಂಥದ ಸ್ವರೂಪ ಏನು, ಅದರ ಆಳ ಎಷ್ಟು ಎಂಬುದಾಗಿ ಈ ಗ್ರಂಥಗಳ ಮೂಲಕ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ರಾಯರ ಆರಾಧನೆಯ ನಿಮಿತ್ತ ಏನೊಂದು ಈ ಜ್ಞಾನ ಕಾರ್ಯ ನಡೀತಾ ಇದೆ, ಇದೇ ರಾಯರಿಗೆ, ಅವರ ಅಂತರ್ಗತರಾದ ವಾಯುದೇವರಿಗೆ, ಭಗವಂತನಿಗೆ ಅದು ವಿಶೇಷವಾಗಿ ಅದರ ತೃಪ್ತಿಯನ್ನು ತಂದುಕೊಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಜ್ಞಾನ ಕಾರ್ಯ ನಡೆದಿದೆ. ಈ ಜ್ಞಾನ ಕಾರ್ಯವನ್ನು ನಮ್ಮ ಭಾಸ್ಕರ್ ಅವರು ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಎಲ್ಲ ವಿದ್ವಾಂಸರಿಂದ ನಡಿಬೇಕು ಎಂಬುದಾಗಿ ಅವರೊಂದು ಅಪೇಕ್ಷೆಯನ್ನು ಪಟ್ಟಿದ್ದಾರೆ.
ಅದಕ್ಕನುಗುಣವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೂ ಒಂದು ಸಣ್ಣ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಆ ಹರಿವಾಯುಗಳ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಒಂದು ತತ್ವನಿರ್ಣಯ ಭಾವದೀಪದ ಈ ಒಂದು ಸಣ್ಣ ಜ್ಞಾನ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.